ತ್ಯಾಜ್ಯ ನೀರಿನಿಂದ ಕಲುಷಿತವಾದ ಕೆರೆ, ಮೇವಿಗಾಗಿ ಕೆರೆಯತ್ತ ಮುಖ ಮಾಡಿದ ಜಾನುವಾರುಗಳು, ಮೂಕ ಪ್ರಾಣಿಗಳಿಗೂ ಕಂಟಕವಾದ ಎಚ್ಎನ್ ವ್ಯಾಲಿ ನೀರು. ಇದ್ದಕ್ಕಿದ್ದಂತೆ ಹೊತ್ತಿ ಉರಿದ ಆಲ್ಟೋ ಕಾರು, ವ್ಯಕ್ತಿ ಸಜೀವ ದಹನ, ಘಟನೆಗೆ ಬೆಚ್ಚಿ ಬಿದ್ದ ಗ್ರಾಮಸ್ಥರು. ವಿಶ್ವ ಮಹಿಳಾ ದಿನಾಚರಣೆಯಿಂದ ಗೃಹಿಣಿ ಸಾವು, ವರದಕ್ಷಿಣೆ ಕಿರುಕುಳ ಆರೋಪ, ಪತಿ ವಿರುದ್ಧ ಪೋಷಕರ ಆಕ್ರೋಶ. ಅದ್ದೂರಿಯಾಗಿ ನೆರವೇರಿದ ಮಾಡಿಕೆರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ, ಕಣ್ಮನ ಸೆಳೆದ ಸ್ವಾಮಿ ಅಲಂಕಾರ, ಸಾವಿರಾರು ಭಕ್ತರು ಭಾಗಿ. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಇಲ್ಲೊಂದು ಗ್ರಾಮದ ಕೆರೆಯಲ್ಲಿ ಎಚ್ಎನ್ ವ್ಯಾಲಿ ಯೋಜನೆಯಿಂದ ಬರುತ್ತಿರುವ ಕೊಳಚೆ ನೀರು ಈಗ ಗ್ರಾಮಸ್ಥರು ಮತ್ತು ರೈತರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಕೆರೆಯಲ್ಲಿ ಬೆಳೆದಿರುವ ಹುಲ್ಲು ಗಿಡಗಂಟೆಗಳನ್ನು ತಿಂದು ಜಾನುವಾರುಗಳು ರೋಗಗಳಿಗೆ ತುತ್ತಾಗಿ ಅಪಾಯ ಉಂಟಾಗುತ್ತಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮುಷ್ಟೂರು ಕೆರೆಗೆ ಎಚ್ಎನ್ ವ್ಯಾಲಿ ಯೋಜನೆಯ ಕೊಳಚೆ ನೀರು ಹರಿದು ಬರ್ತಾ ಇದೆ. ರಾಜ್ಯ ಸರ್ಕಾರ ಎಚ್ಎನ್ ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣ ಮಾಡದೇ ಇರೋದ್ರಿಂದ ಈ ನೀರು ವಿಷಕಾರಿ ನೀರಾಗಿದೆ. ಈ ನೀರಿನಿಂದ ಕೆರೆಯಲ್ಲಿ ದುರ್ನಾತ ಬೀರ್ತಾ ಇದ್ದು ಗಿಡಗಂಟೆಗಳು ಹಾಗೂ ಹುಲ್ಲು ಬೆಳೆದು ನಿಂತಿದೆ. ದಿನನಿತ್ಯ ಈ ಪ್ರದೇಶದಲ್ಲಿ ಹಸು ಕುರಿಗಳು ಅದೇ ಗಿಡ ಹುಲ್ಲನ್ನು ಮೇಯ್ತಾ ಇವೆ. ಆದರೆ ಈ ವಿಷಕಾರಿ ನೀರಿನಿಂದ ಬೆಳೆದ ಹುಲ್ಲನ್ನು ತಿಂದ ಪರಿಣಾಮ ಪ್ರಾಣಿಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ, ಆರೋಗ್ಯಕ್ಕೆ ಅಪಾಯ ಉಂಟಾಗ್ತಾ ಇದೆ ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇದರಿಂದ ರೈತರು ಆರ್ಥಿಕ ಸಂಕಷ್ಟಕ್ಕೂ ಒಳಗಾಗ್ತಾ ಇದ್ದಾರೆ. ಇನ್ನೊಂದೆಡೆ ಕೆರೆಯಲ್ಲಿ ವಿಷಕಾರಿ ನೀರು ಸೇರ್ತಾ ಇರೋದ್ರಿಂದ ಪ್ರಾಣಿ ಪಕ್ಷಿಗಳ ಜೀವಕ್ಕೂ ಅಪಾಯ ಉಂಟಾಗಿದೆ, ಪರಿಸರಕ್ಕೂ ಹಾನಿಯಾಗ್ತಾ ಇದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಸರ್, ಇವತ್ತು ತಾವು ನೋಡ್ಬೋದು ಮುಷ್ಟೂರು ಕೆರೆ ಯಾವ ಪರಿಸ್ಥಿತಿ ಬಂದಿದೆ ಅನ್ನೋದು. ಹಿಂದೆಲ್ಲ ಈ ಬೆಟ್ಟಗಳ ಸಾಲಲ್ಲಿ ಮಳೆ ಬಿದ್ದು ನೀರು ಬಂದು 2-3 ವರ್ಷ ಆದರೆ ಬಣ್ಣ ಬದಲಾಗ್ತಾ ಇರಲಿಲ್ಲ, ನ್ಯಾಚುರಲಾಗಿ ನೀರು ಬರ್ತಾಯಿದ್ವು. ಇಲ್ಲೆಲ್ಲ ಗದ್ದೆಗಳು ಕಟ್ಟಿ ಭತ್ತ ಬೆಳೆಯೋಂಥ ವ್ಯವಸ್ಥೆ ಆಗ್ತಾಯಿತ್ತು ಇದೆಲ್ಲ. ಆದರೆ ಇವತ್ತು ನಮಗೆ ಒಂದು ಬೇಸರ ಆಗುತ್ತೆ ಸರ್ ಈ ಕೆರೆ ನೋಡಿದ್ರೆ, ನಮ್ಮ ಮುಷ್ಟೂರು ಕೆರೆ ನೋಡಿದ್ರೆ. ಯಾಕೆ ಅಂದರೆ ನೋಡ್ಬೋದು ನಾವು ಎಲ್ಲ ಜೊಂಡು ಬೆಳ್ಕೊಂಡು, ಕೆರೆಯಲ್ಲಿ ಜೊಂಡು ಬೆಳ್ಕೊಂಡು ಏನು ಕಾಲಿಡೋಕ್ಕಾಗದೆ ನೀರು ಕೂಡ ಅಲ್ಲಿ ಒಂದು ಸ್ವಲ್ಪ ಕೂಡ ಕಾಣ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಹಿಂದೆ ನಾವು ಏನು ಸುಧಾಕರ್ ಅವರು MLA ಇದ್ದಾಗ ನಾವು ಈ ಎಚ್ಎನ್ ವ್ಯಾಲಿ ನೀರು ತರ್ತಾಯಿದ್ದೀವಿ ಅಂತ ಹೇಳಿದಾಗ ಇಡೀ ಚಿಕ್ಕಬಳ್ಳಾಪುರ ಬಂದ್ ಮಾಡೋವಂಥ ವ್ಯವಸ್ಥೆ ಹೋರಾಟಗಾರರೆಲ್ಲ, ನೀರಾವರಿ ಹೋರಾಟಗಾರರೆಲ್ಲ ಮಾಡಿದಾಗ ಬಾಟ್ಲಿ ಇಟ್ಕೊಂಬಂದು ಕೊಳಚೆ ನೀರು ಇದರಿಂದ ದುಷ್ಪರಿಣಾಮಗಳು ಬೀರುತ್ತೆ ಮುಂದೆ ಅಂತ ಹೇಳಿದಾಗ ಆ ಹೋರಾಟಗಾರರ ಮೇಲೆ ಅಮಾನ್ಯವಾಗಿ ನಡ್ಕೊಳ್ತಕ್ಕಂಥದ್ದು ಇತಿಹಾಸ ಇವತ್ತು ಯಾರೂ ಮರೆತಿಲ್ಲ ಚಿಕ್ಕಬಳ್ಳಾಪುರ ಜನತೆ. ಇವತ್ತು ಯಾರು ಸಂಸದರು ಹೇಳ್ತಾ ಇದ್ದಾರೆ, ಮಂತ್ರಿಗಳಿದ್ದಾಗ ಇದು ಅಮೃತ ಆಗಿತ್ತು ಈ ನೀರು ತಂದು ಬಿಟ್ಟಾಗ. ಇವಾಗ ಸಂಸದರಾಗಿ ಹೋದ ಮೇಲೆ ಸಂಸತ್ ಭವನದಲ್ಲಿ ಹೇಳ್ತಾ ಇದ್ದಾರೆ ಇದು ವಿಷ ನೀರು ಕುಡಿತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಮಂತ್ರಿ ಇದ್ದಾಗ ಅಮೃತ, ಸಂಸದರಾದಾಗ ವಿಷ ಅಂತ ಹೇಳ್ಬಿಟ್ಟು ಅವರೇ ಸ್ವತಃ ಅವ್ರ ಬಾಯಿಂದ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಯಾರು ಕಾರಣಕರ್ತರು? ನಾವು ಹೇಳೋದಿಷ್ಟೇ, ಏನು ಇವತ್ತು ಎಚ್ಎನ್ ವ್ಯಾಲಿ ತ್ಯಾಜ್ಯ ನೀರು ಬರ್ತಾಯಿದೆ, ಇದನ್ನು ದಯವಿಟ್ಟು ಸ್ಟಾಪ್ ಮಾಡಿ ನಮಗೆ ಯಾವುದಾದ್ರೂ ನ್ಯಾಚುರಲ್ ಆಗಿರ್ತಕ್ಕಂಥ ನೀರು, ನದಿ ನೀರನ್ನ, ಕೃಷ್ಣಾ ನದಿ ನೀರು ಇಲ್ಲ ನಮ್ಮ ಬೆಟ್ಟಗಳ ಸಾಲಿನಲ್ಲಿ ಬರ್ತಕ್ಕಂಥ ನೀರನ್ನ ಈ ಕೆರೆಗಳಿಗೆ ತುಂಬಿಸ್ಬೇಕಂತ ವ್ಯವಸ್ಥೆ ಮಾಡಬೇಕು. ಅದೇ ರೀತಿ ಏನು ಈ ಜೊಂಡು ಬೆಳ್ಕೊಂಡಿದೆ, ಹಿಂದೆ ನಾವು ಗ್ರಾಮ ಪಂಚಾಯತಿ ಸಭೆಯಲ್ಲಿ ಚರ್ಚೆ ಮಾಡಿದ್ದೀರಿ, ಇದನ್ನೆಲ್ಲ ತೆಗೆದು ಹೊರಗಡೆ ಹಾಕಿ ಏನು ಸುಂದರವಾದ ನಮ್ಮ ಕೆರೆ ಇತ್ತು ಮುಷ್ಟೂರು ಕೆರೆ ಹಿಂದೆ, ಆ ರೀತಿ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಅವ್ರಿಗೆ ಆಗ್ರಹ ಮಾಡ್ತಾಯಿದ್ದೀನಿ. ಹಿಂದೆಲ್ಲ ಏನು ಈ ಕೆರೆಗೆ ನೀರು ಬಿಟ್ಟಾಗ 2-3 ವರ್ಷ ಹಿಂದ್ಗಡೆ ಮೀನುಗಳು ಸತ್ತೋದ್ವು. ಇದ್ರ ಬಗ್ಗೆ ನಾನು ಅಧಿಕಾರಿಗಳಿಗೆ ಕರೆ ಮಾಡಿ, ಸರ್ ಈ ರೀತಿ ಮೀನುಗಳು ಸತ್ತೋಗ್ತಾ ಇದ್ದಾವೆ, ದಯವಿಟ್ಟು ಈ ನೀರು ಏನಾನ ಮಾಡಿ ನಿಲ್ಲಿಸಿ ಸರ್, ಇದರಿಂದ ಪ್ರಾಣಿ ಪಕ್ಷಿಗಳಿಗಾಗಲಿ ಇನ್ನೊಂದಕ್ಕೆ ಮತ್ತೊಂದಕ್ಕಾಗಲಿ ಕುಡಿಯೋದ್ರಿಂದ ಕುರಿಗಳು, ಇವಾಗ ಕುರಿಗಳು ಮೇಯ್ತಾ ಇದ್ದಾವೆ, ಕುರಿ ಹಸುಗಳೆಲ್ಲ ಇಲ್ಲಿ ಮೇಯ್ತಾ ಇದ್ದಾವೆ. ಅವು ಮೇಯೋ ಸಂದರ್ಭದಲ್ಲಿ ನೀರು ಕುಡಿತವೆ. ಯಾವ ರೀತಿ ನೀರಿದೆ ನೋಡಿ ಸರ್, ತಾವು ನೋಡ್ಬೋದು ಯಾವ ರೀತಿ ನೀರನ್ನ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇದಕ್ಕೆ ಯಾವುದು ವರದಿ ಬೇಕಾಗಿಲ್ಲ, ಸ್ಮೆಲ್ ಬರ್ತಾ ಇದೆ ನೀರು ವಾಸನೆ. ಆ ನೀರು ಕುಡಿದಂಥ ಹಸುಗಳು, ಹಾಲು ಕರೆದಂಥ ಹಸುಗಳು ಅದರಲ್ಲಿ ವಿಷ ಆಗಿ ಪರಿವರ್ತನೆ ಆಗೋದ್ರಲ್ಲಿ ನೋ ಡೌಟೇ ಇಲ್ಲ. ಅದೇ ರೀತಿ ಏನು ಇದು ಈ ಕೆರೆನ ಅಭಿವೃದ್ಧಿಪಡಿಸಿ ನಮಗೆ ಹೆಚ್ಚಿನಾಗಿ ಈ ಭಾಗದಲ್ಲಿ ಈ
ಬೆಳೆಗಳು ಬೆಳ್ಕೊಳ್ತಕ್ಕಂಥ ವ್ಯವಸ್ಥೆನ ಶುದ್ಧವಾಗಿರೋ ನೀರನ್ನು ಬಿಡಬೇಕು. ಇವರು ಆಧುನಿಕ ಭಗೀರಥ ಅಂತ ಹೇಳ್ತಾ ಇದ್ರು, ಹೆಸರು ತಗೊಂಡಿದ್ರಿ. ಇವತ್ತನ್ನ ಮಾಡಿರೋ ಪರಿಸ್ಥಿತಿ ಯಾರು ಈ ರೀತಿ? ಅವತ್ತೆಲ್ಲ ಹೋರಾಟಗಳು ಮಾಡಿದಾಗ ನಮ್ಮೆಲ್ಲ ದಮನ ಮಾಡಿ ಹೋರಾಟಗಾರರನ್ನ ಯಾವ ರೀತಿ ಧೋರಣೆ ಅನುಸರಿಸಿದ್ರಿ ನೀವು ನಮ್ಮೆಲ್ಲ. ಅದಕ್ಕೆ ಸರ್ ಇವತ್ತು ತರಕಾರಿಗಳೇ ಬೆಳೆ, ನಮ್ಮ ಚಿಕ್ಕಬಳ್ಳಾಪುರ ತರಕಾರಿ ಅಂದರೆ ಯಾರೂ ಮುಗಿ ಬೀಳಲ್ಲ, ಮುಟ್ಟೋದಿಲ್ಲ, ಭಯ ಪಡ್ತಾರೆ. ಹೊರ ರಾಜ್ಯಗಳಿಗೆ ಹೋಗ್ತಾ ಇದ್ವು, ನಮ್ಮ ತರಕಾರಿಗೆ ಭಾರಿ ಬೇಡಿಕೆ ಇತ್ತು. ಹೂವೂ ಅಷ್ಟೇ, ಇದರಿಂದ ಹೂವು ಅಷ್ಟೇ, ಹೂವು ತೋಟಗಳು ಆಗ್ಬೋದು ಎಲ್ಲ ಇವತ್ತು ನೋಡ್ಬೋದು. ಗಿಡ ಎಲ್ಲಿಂದ ಅಲ್ಲಿ ಗಿಡ ಹೋಗೋವಂಥ ವ್ಯವಸ್ಥೆ ಮೊದಲು ಹೋಗ್ತಾ ಇರಲಿಲ್ಲ ಈ ಥರ ಗಿಡಗಳು. ಇವತ್ತು ಹೂವಿನ ತೋಟ ಕೂಡ ಗಿಡ ಒಣಗೋಗೋಂಥ ಕೆಲಸ ಆಗ್ತಾಯಿದೆ. ದಯವಿಟ್ಟು ನಮಗೆ ಈ ನೀರು ಬಿಟ್ಟು ನಮಗೆ ಯಾವುದಾದ್ರೂ ನ್ಯಾಚುರಲ್ ನೀರನ್ನ ಕೊಟ್ಟರೆ ನಾವು ಸುಗಮವಾಗಿ ಇಲ್ಲಿ ರೈತರು. ಇನ್ನು ಮುಸ್ಟೂರು ಕೆರೆಗೆ ಒಳ್ಳೆಯ ಕುಡಿಯುವ ನೀರನ್ನು ಬಿಡಬೇಕು, ಇಲ್ಲವಾದರೆ ಎಚ್.ಎನ್. ವ್ಯಾಲಿ ಕೊಳಚೆ ನೀರನ್ನು ತಕ್ಷಣ ನಿಲ್ಲಿಸಬೇಕು. ಇಲ್ಲ ಈ ಭಾಗದಲ್ಲಿನ ಜನರು ಮತ್ತು ಪ್ರಾಣಿಗಳು ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗುವಂತಹ ಭೀತಿ ಇದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಸರ್ ಇವತ್ತು ನೋಡ್ಬೋದು, ಒಂದು ಹಳ್ಳಿಗೆ 5 ರಿಂದ 6 ಜನ ಡಯಾಲಿಸಿಸ್ ಪೇಷೆಂಟ್ಗಳಾಗ್ಬೋದು, ಕ್ಯಾನ್ಸರ್ ಪೇಷೆಂಟ್ಗಳಾಗ್ಬೋದು. ಇವತ್ತು ಹಾಸ್ಪಿಟ್ಲ್ಗಳಲ್ಲಿ ಮುದ್ದೇನಹಳ್ಳಿ ಹಾಸ್ಪಿಟ್ಲ್ ಆಗಲಿ, ಸರ್ಕಾರಿ ಹಾಸ್ಪಿಟ್ಲ್ಗಳಾಗಲಿ ಇವತ್ತು ಯಥೇಚ್ಛವಾಗಿ ಕೇಸುಗಳು ಜಾಸ್ತಿ ಆಗ್ತಾ ಇದ್ದಾವೆ. ಯಾಕೆ ಈ ರೀತಿ ಆಗ್ತಾಯಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಇದನ್ನು ಈ ತ್ಯಾಜ್ಯ ನೀರನ್ನ ಕುಡಿಯೋದ್ರಿಂದ ಏನೆಲ್ಲ ದುಷ್ಪರಿಣಾಮಗಳು ಬೀಳ್ತಾಯಿದೆ, ವರದಿಗಳು ಬರ್ತಾ ಇದ್ದಾವೆ. ಇದರಿಂದ ನಾವು ಮುಂದಿನ ಪೀಳಿಗೆಗಾಗಲಿ ನಾವು ಸಮಾಜಕ್ಕೆ ಏನು ನಾವು ಉದ್ಧಾರ ಮಾಡ್ಬೇಕು ಸರ್. ನಾವು ಇದನ್ನೆಲ್ಲ ದಯವಿಟ್ಟು ಈ ತ್ಯಾಜ್ಯ ನೀರನ್ನ ನಿಲ್ಲಿಸಿ ಫಸ್ಟು. ಇದೇನು ಅವಶ್ಯಕತೆ ಇಲ್ಲ. ಈ ನೀರನ್ನ ಬೆಂಗಳೂರಲ್ಲಿ ನೀರಿಗೆ ಹಾಹಾಕಾರ ಇದೆಯಲ್ಲ, ಅವ್ರಿಗೆ ಸಂಸ್ಕರಣೆ ಮಾಡಿ ಅವ್ರಿಗೆ ಬಿಡಿ, ನಮಗೆ ಬೇಕಾಗಿಲ್ಲ. ಯೂಸ್ ಮಾಡಿರೋ ನೀರು ನಮಗೆ ಬೇಕಾಗಿಲ್ಲ. ಒಳ್ಳೆ ಶುದ್ಧವಾಗಿರೋ ನೀರು, ನದಿ ನೀರು ತರ್ಬೋದು, ಕೃಷ್ಣಾ ನದಿ ನೀರು. ಇಷ್ಟೆಲ್ಲ ಸರ್ಕಾರ ಇದು ಮಾಡೋ ಬದಲು ನದಿ ನೀರನ್ನ ತಂದು ಬಿಟ್ಟರೆ ಏನು ಇವತ್ತು ಈ ಒಂದು ಸರಕುಗಳು ಬೆಳೆದೋ ಈ ರೈತರು ಏನು ನಿಮಗೆಲ್ಲ ಸರಕುಗಳನ್ನ ಕಳಿಸ್ತಾ ಇದ್ದೀವಿ, ಇದು ಶುದ್ಧವಾಗಿರಲಿ ಅನ್ನೋದೇ ನಮ್ಮ ಆರೈಕೆ. ಇದರಿಂದ ದುಷ್ಪರಿಣಾಮ ಬೀರಬಾರ್ದು ಅನ್ನೋದೇ ನಮ್ಮ ಆರೈಕೆ. ಸರ್, ಇವಾಗ ಇದೇ ನೀರು ವಿಚಾರಕ್ಕಾಗಿ ಸಂದೀಪ್ ರೆಡ್ಡಿ ಅವರು ಹೋರಾಟ ಹಮ್ಮಿಕೊಂಡಿದ್ದಾರೆ, ಬಂದ್ಗಾಗಿ ಕರೆ ನೀಡಿದ್ದಾರೆ. ಇದು ಏನು ಹೇಳ್ತೀರಾ ಸರ್? ಅವರು ಏನು ಈ ತ್ಯಾಜ್ಯ ನೀರು ಸಂಸ್ಕರಣೆ ಮಾಡಬೇಕಂತಾರೆ. ನಮಗೆ 3ನೇ ಹಂತ ಆದರೂ ಮಾಡ್ಕೊಳ್ಳಿ, 30ನೇ ಹಂತ ಆದರೂ ಮಾಡ್ಕೊಳ್ಳಿ. ನಾನು ಅದರ ಬಗ್ಗೆ ಪ್ರಸ್ತಾವನೆ ಇಲ್ಲ. ನಮಗೆ ಈ ರೊಚ್ಚ ನೀರನ್ನ, ತ್ಯಾಜ್ಯ ನೀರನ್ನ ನಿಲ್ಲಿಸ್ಬೇಕು ನಮ್ಮ ಆಗ್ರಹ. ಈ ರೀತಿ ಏನಾದ್ರೂ ಅವರು ಬಂದ್ ಮಾಡೋದು, ಈ ವ್ಯವಸ್ಥೆ ಮಾಡೋ ಇದ್ದರೆ ನಾನು ಬೇಕಾದರೆ ಅವ್ರಿಗೆ ಸಹಕಾರ ಕೊಡ್ತೀನಿ. ನಾವೆಲ್ಲ ಏನು ಹೋರಾಟಗಾರರಿದ್ರು ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಸರ್. ಒಟ್ಟಾರೆ ಮುಸ್ಟೂರು ಕೆರೆಗೆ ಹರಿದು ಬರ್ತಾ ಇರೋ ಎಚ್.ಎನ್. ವ್ಯಾಲಿ ಕೊಳಚೆ ನೀರಿನಿಂದ ಗ್ರಾಮಸ್ಥರು ಮತ್ತು ರೈತರು ಆತಂಕದಲ್ಲಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಸ್ವಗ್ರಾಮದಿಂದ ಬೆಂಗಳೂರಿನತ್ತ ಪ್ರಯಾಣ ಮಾಡುತ್ತಿದ್ದ ವೇಳೆ ಆಲ್ಟೋ ಕಾರೊಂದು ಹೊತ್ತಿ ಹುರಿದಿದ್ದು ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ವ್ಯಕ್ತಿ ಸಜೀವ ದಹನವಾಗಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಬಾಗೇಪಲ್ಲಿ ತಾಲೂಕಿನ ಆಚೆಪಲ್ಲಿ ಗ್ರಾಮದ ಬಳಿ ಕಾರೊಂದರಲ್ಲಿ ಕಾಣಿಸಿಕೊಂಡಿರುವ ಬೆಂಕಿ ಅವಘಡದಲ್ಲಿ ಸಾವನ್ನಪ್ಪಿರುವ 70 ವರ್ಷದ ಉದಯ್ ಕುಮಾರ್ ಬೆಂಗಳೂರಿನಲ್ಲಿ ವಾಸವಿದ್ದು ಮೂಲತಃ ಪೆನುಮಲೆ ಗ್ರಾಮದವರಾಗಿದ್ದಾರೆ. ಭಾನುವಾರ ಮಧ್ಯಾಹ್ನ ಸ್ವಗ್ರಾಮ ಪೆನುಮಲೆ ಗ್ರಾಮಕ್ಕೆ ಬಂದು ತಾಯಿ ಮತ್ತು ಸಂಬಂಧಿಕರನ್ನ ಮಾತಾಡಿಸಿಕೊಂಡು ಸಂಜೆ ಬೆಂಗಳೂರಿಗೆ ವಾಪಸ್ಸು ಪ್ರಯಾಣ ಬೆಳೆಸಿದ್ದಾರೆ. ಕಾರು ಚಲಾಯಿಸಿಕೊಂಡು ಹೋಗುತ್ತಿದ್ದ ವೇಳೆ ಪೆನುಮಲೆ ಆಚೆಪಲ್ಲಿ ರಸ್ತೆ ಮಾರ್ಗ ಮಧ್ಯದಲ್ಲಿ ಆಲ್ಟೋ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಹೊರದಿದೆ. ಇದೇ ಸಮಯದಲ್ಲಿ ಕಾರು ಚಾಲನೆ ಮಾಡುತ್ತಿದ್ದ ಉದಯ್ ಕುಮಾರ್ಗೆ ಬೆಂಕಿ ಆವರಿಸಿದ್ದು ಸಜೀವ ದಹನವಾಗಿ ಮೃತಪಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ಬಾಗೇಪಲ್ಲಿ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ. ಬಾಗೇಪಲ್ಲಿ ಠಾಣೆ ಪೊಲೀಸರು ಘಟನೆ ಕುರಿತು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಉದಯ್ ಕುಮಾರ್ ಸಾವಿನ ಬಗ್ಗೆ ಹಲವು ಅನುಮಾನಗಳಿದ್ದು ಸತ್ಯಾಸತ್ಯತೆ ಪೊಲೀಸರ ತನಿಖೆಯಿಂದ ಹೊರಬರಬೇಕಾಗಿದೆ. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ವಿಶ್ವ ಮಹಿಳಾ ದಿನಾಚರಣೆಯಂದೇ ಮಹಿಳೆಯೊಬ್ಬಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ವರದಕ್ಷಿಣೆ ಕಿರುಕುಳದಿಂದಲೇ ಗೃಹಿಣಿ ಸಾವನ್ನಪ್ಪಿದ್ದಾಳೆ ಎಂದು ಮೃತಳ ಪೋಷಕರು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ವಿಶ್ವ ಮಹಿಳಾ ದಿನಾಚರಣೆಯಂದು ದೇಶದಾದ್ಯಂತ ಮಹಿಳೆಯರ ಸಾಧನೆಗಳನ್ನು ಸ್ಮರಿಸಿ ಕಾರ್ಯಕ್ರಮಗಳು ನಡೆಯುತ್ತಿರುವ ಸಂದರ್ಭದಲ್ಲಿ ಮತ್ತೊಂದು ಕಡೆ ಮಹಿಳೆಯೊಬ್ಬಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ವರದಕ್ಷಿಣೆ ಕಿರುಕುಳದಿಂದಲೇ ಯುವತಿ ಸಾವನ್ನಪ್ಪಿದ್ದಾಳೆ ಎಂದು ಮೃತಳ ಪೋಷಕರು ಆರೋಪಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಚೊಕ್ಕನಹಳ್ಳಿ ಗ್ರಾಮದ ಗಂಗರಾಜು ಮತ್ತು ಪಾಪಿನಾಯಕನಹಳ್ಳಿ ಗ್ರಾಮದ ವರಲಕ್ಷ್ಮಿ ಕೆಲ ವರ್ಷಗಳ ಹಿಂದೆ ಪರಸ್ಪರ ಪ್ರೀತಿಸಿ ವಿವಾಹವಾಗಿದ್ರು. ವಿವಾಹವಾದ ನಂತರ ಗಂಡ ಗಂಗರಾಜು ಪದೇ ಪದೇ ವರದಕ್ಷಿಣೆ ಹಣ ತರುವಂತೆ ವರಲಕ್ಷ್ಮಿಗೆ ಕಿರುಕುಳ ನೀಡುತ್ತಿದ್ದಾನೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಶನಿವಾರ ರಾತ್ರಿ ವರಲಕ್ಷ್ಮಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ಬಳಿಕ ಗಂಗರಾಜು ಆಕೆಯನ್ನ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಅಲ್ಲಿಂದ ಪರಾರಿಯಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಕೆಲ್ಸ್ಕೋತಾಳಂತ ಗೊತ್ತಾಯ್ತು ಸರ್. ಹೋಗ್ಲಿ ಬಿಡ್ರಿ, ಆರಾಮಾಗಿರ್ಲಿ ಅಂತ ನನಗೆ ತಲೆಗಟ್ಟಿಸ್ತಾ ರಾತ್ರಿ ಫೋನ್ ಹಾಕಿದ್ರು. ನಮ್ಮಮ್ಮ ಫೋನ್ ಹಾಕಿ ಮಾತಾಡೋದು ಅನ್ಕೋ ಗೊತ್ತಿಲ್ಲ. ಬೆಳಗ್ಗೆ 6 ಗಂಟೆಗೆ ಫೋನ್ ಹಾಕಿದ್ರು. ಹಿಂಗಾಗೋಗ್ಬಿಟ್ಟೆ ಚೆನ್ನಾಗಿರುತ್ತೆ. ನಾನು ಇಲ್ಲಿಗೆ ಬಂದೆ ಸರ್, ದೇವರಹಳ್ಳಿಯಿಂದ ನಾನು ಇಲ್ಲಿಗೆ ಬಂದೆ. ಡೈರೆಕ್ಟ್ ಬಂದು ಕೇಳಿದ್ರೆ ಅವನೇನೋ ರೆಸ್ಪಾನ್ಸ್ ಮಾಡಿಲ್ಲ. ಅವ್ರ ಹಸ್ಬೆಂಡ್ ಅವ್ರ ತಮ್ಮನ ಏನ್ ಹೇಳಿದ್ ಅಂತ ಟ್ರೀಟ್ಮೆಂಟ್ ನಡೀತಾ ಐತೆ, ಮೇಲೆ ಹೋಗಿ ಕೇಳುವ. ಮೇಲೆ ಹೋಗಿ ಕೇಳಿದ್ರೆ 1 ಗಂಟೆಗೆ ಡೆತ್ ಆಗ್ಬಿಟ್ಟೈತೆ ನಾನು ಕೇಳಿದ್ರು. ಇಲ್ಲಿ ಹಾಸ್ಪಿಟ್ಲಾಗ ಬಂದು ನಾನು ಕೇಳಿದ್ರೆ ಸರ್ ನ್ಯಾಚುರಲ್ಗೆ ನಮ್ಮ ಅಕ್ಕನ ನೋಡ್ಬೇಕು ಅಂದ್ರೆ ಪರ್ಮಿಷನ್ ಕೇಳ್ರಿ, ಪರ್ಮಿಷನ್ ಕೇಳ್ಬಿಟ್ಟು ನೀವು ಬಂದು ನೋಡ್ರಿ ಅಂತ ಅಷ್ಟೇ ಸರ್. ಆಮೇಲೆ ನಾನು ಕೇಳಿದ್ರೆ ಯಾವ್ದೋ ಸಿಲ್ಲಿ ರೀಸನ್ ಹೇಳ್ತಾರೆ ಸರ್. ಅವ್ರ ಫ್ರೆಂಡ್ ಯಾರೋ ಫೋನ್ ಮಾಡಿಲ್ಲಂತೆ, ಕಂಪ್ನಿಗೆ ಹೋಗೋ ಹುಡುಗಿ, ಅವಳು ಯಾರನ್ನ ಲವ್ ಮಾಡ್ತಾ ಇದ್ದಂತೆ. ಲವ್ ಮಾಡ್ತಾ ಇದ್ದಕ್ಕೆ ಇವನು ಏನಕ್ಕೆ ಅವ್ರು ಫೋನ್ ಮಾಡ್ಬೇಕು ಅಂತ ಸ್ವಲ್ಪ ಜಗಳ ಮಾಡ್ಕೊಂಡ. ಅದಕ್ಕೆ ನೆನಕೊಂಡಾರ ಅಂತ ಅವ್ನು ಕಂಪ್ಲೇಂಟ್ ಕೊಟ್ಟವನು ಸರ್. ಅದೇ ಸರ್ ರೀಸನ್, ಇನ್ನೇನಿಲ್ಲ. ಅವ್ನು ಹಂಗೆ ಹೇಳ್ತಾನ ಸರ್. ಈ ಮೊದ್ಲೇನೆ ಗಲಾಟೆ ನಡೀತೈತೆ ಅನ್ನೋದು ಗೊತ್ತಾಯ್ತಾ? ನಡೆದೈತೆ ಸರ್. ನಡೀತಾ ಇತ್ತು ಅದು ನಂಗೆ ಗೊತ್ತಿಲ್ಲ ಸರ್. ವರದಕ್ಷಿಣೆ ನಡೆದೈತೆ. ಕಾಸು ಕೊಟ್ಟವ್ರೆ ನಮ್ಮಮ್ಮ, ನಂಗೆ ಗೊತ್ತಾಗ್ದಿರ ಕೊಟ್ಟವ್ರೆ. ನಾನ್ ಮಾತಾಡಲ್ಲ ಅಂತ ಗೊತ್ತು. ಕೊಟ್ಟವ್ರೆ, ಕೊಟ್ಟಿದ್ರು ನನ್ಗೇನು ಇನ್ಫಾರ್ಮ್ ಮಾಡಿಲ್ಲ. ಅವರು ಹಿಂಗ್ ದುಡ್ಡು ಕೊಡ್ತಾರ ಅಂತ ನನ್ಗೇನು ಇನ್ಫಾರ್ಮ್ ಮಾಡಿಲ್ಲ. ಕೊಳ್ಳಿ ಬಿಡು ಆರಾಮಾಗವ್ರ ಅಂತ ನನ್ ಕಲ್ದಿರ ಐತೆ ಸರ್. ನನ್ ಬೆಳಗ್ಗೆ ಗೊತ್ತಾಗ್ತಾನೆ ಈ ತರ ನಡೆದೈತೆ ಅಂತ ನಮ್ ಬೆಳಗ್ಗೆನೆ ಬಂದ್ಬಿಟ್ಟೆ ಸರ್ ಬೆಂಗಳೂರಿಂದ. ಬರೋಷ್ಗೆ ಹಿಂಗಾಗಿ ಐತೆ ಅಂತ ಅವ್ರ ತಮ್ಮನ ನಿಮ್ಮ ಅನುಮಾನ ಸಾಯಿಸವನ ಸರ್. ಇದು ಕನ್ಫರ್ಮ್ ಸರ್. ಅವನೇ ಸಾಯಿಸಿರೋದು, ಹೊಡೆದು ಸಾಯಿಸವನ ಸರ್ ಅವನು. ಗಂಗರಾಜು ಅಂತ. ಯಾವ ಅವ್ರದ್ದು ಚೊಕ್ಕನಹಳ್ಳಿ ಸರ್. ಅವ್ರ ಅಪ್ಪ ಅವ್ರ ಅಮ್ಮ ಎಲ್ಲ ಹೊಡೆದು ಸಾಯಿಸ್ತಾರೆ ಸರ್ ಅವ್ರು. ಈ ಘಟನೆ ಬಗ್ಗೆ ಯುವತಿಯ ಪೋಷಕರಿಗೆ ಮಾಹಿತಿ ನೀಡಿದ ಪೊಲೀಸರ ವಿರುದ್ಧವೂ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಿ ನ್ಯಾಯ ನೀಡುವಂತೆ ಒತ್ತಾಯಿಸಿದ್ದಾರೆ. ಅಲ್ಲದೆ ಯುವತಿಯ ಸಾವಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರಿಸುತ್ತೇವೆ ಎಂದು ಮೃತಳ ಪೋಷಕರು ಎಚ್ಚರಿಕೆ ನೀಡಿದ್ದು, ಗಂಗರಾಜು ಮನೆಯ ಮುಂದೆ ಶವ ಇಟ್ಟು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ಹುಡುಗಿ ಮದುವೆ ಆಗಿತ್ತು. 3 ಇಯರ್ಸ್ ಆಯ್ತು ಅವ್ರ ಮದುವೆ ಆಗಿ. ಇದುವರೆಗೂ ಅಂತ ಕಂಪ್ಲೇಂಟೇ ಇರ್ಲಿಲ್ಲ. 1 ಇಯರ್ 1.5 ವರ್ಷದ ಒಂದು ಮಗು ಐತೆ. ಏನೋ 3 ತಿಂಗಳು ಫುಲ್ ಟಾರ್ಚರ್ ಅಂತೆ. ಏನ್ ಅವಳ ಮೇಲೆ ಡೈಲಿ ಹೊಡಿಯೋದು, ನಿನ್ ಕೆಲಸ ಮಾಡೋದು ಏನೋ ಇಲ್ಲ ಅಂತ. ನಾನು BSc ಸೆಕೆಂಡ್ ಇಯರ್ ಮಾಡಿದ್ದು. ಯಾವ್ದಾದ್ರು ಕೆಲ್ಸಕ್ಕಾದ್ರೂ ಹೋಗ್ತೀನಿ ಅಂತೇಳಿ 3 ತಿಂಗಳಿಂದ ಕೆಲ್ಸಕ್ಕೆ ಬೇರೆ ಹೋಗ್ತಾ ಇತ್ತಂತೆ. ಕೆಲ್ಸ ನೋಡ್ಕೊಂಡೈತೆ. ಅದು ಸಂಬಳನೂ ತಂದು 3 ತಿಂಗಳು ಸಂಬಳ ಮಾವಿಗೆಲ್ಲ ಕೊಡ್ತಾ ಇದ್ದಂತೆ ಅವಳು. ರಾತ್ರಿ ಏನ್ ನಡೀತು ಏನೋ ಚೆನ್ನಾಗಿ ಹೊಡೆದ್ಬಿಟ್ಟವ್ರೆ. ಮೊನ್ನೆ ದೀಪಾವಳಿ ಹಬ್ಬದ ದಿನ ಹಂಗೆ ಹೊಡೆದಿದ್ರಂತೆ. ಅವ್ರನ್ನ ಫೋನ್ ಮಾಡಿ ಅವ್ರ ಅಮ್ಮನ್ ಕೇಳ್ತಾ ಇದ್ದವಳು, ಈ ಚೆನ್ನಾಗಿ ಹೊಡೆದ್ಬಿಟ್ಟವ್ರಮ್ಮ, ನಾನ್ ಬಂದ್ಬಿಡ್ತೀನಿ ಅಂತ ಹೇಳಿ ಅವ್ರಮ್ಮ ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ ಅಂತ ಹೇಳೈತೆ. ರಾತ್ರಿ ಏನು ಚೆನ್ನಾಗಿ ಹೊಡೆದ್ಬಿಟ್ಟವ್ರೆ. ನೇಣ್ ಹಾಕೊಂಡು ಸತ್ತೈತೆ ಅಂತ ಹೇಳಿ 1 ಗಂಟೆ ರಾತ್ರಿಯಲ್ಲಿ ತಕೊಂಡ್ ಬಂದು ಇಲ್ಲಿ ಅಡ್ಮಿಟ್ ಮಾಡವ್ರೆ. ಇವಾಗ ನೇಣ್ ಹಾಕೊಂಡ್ ಸತ್ತಿದ್ರೆ ಮಗುಗ್ ನಾಲ್ಗೆ ಆದ್ರೂ ಬರ್ಬೇಕಾಗಿತ್ತು, ಇಲ್ಲ ಕಣ್ಣಿಗ್ಲಾದ್ರೂ ದಪ್ಪ ಆಗ್ಬೇಕಾಗಿತ್ತು. ಏನಿಲ್ಲ, ನಾರ್ಮಲ್ ಆಗಿ ಐತೆ ಹೆಣ. ಇಲ್ಲಿ ಮಾತ್ರ ಸುಮ್ನೆ ಇಲ್ಲಿ ಹೊಡೆದಿರೋದು, ಇಲ್ಲಿ ಹೊಡೆದೈತೆ. ಆಮೇಲೆ ಕೈ ಕಾಲಗಳ ಮೇಲೆ ಎಲ್ಲ ಇವಾಗ ನೋಡ್ಕೊಂಡೇ ಬಂದಿದ್ದೆ ಹೆಣನ. ಎಲ್ಲ ಬರಗಿ ಬಿದ್ಬಿಟ್ಟೈತೆ. ಕೈ ಕಾಲಗಳ ಮೇಲೆ ಎಲ್ಲ, ಬೆನ್ನಿಂದ್ಗಡೆ ಎಲ್ಲ ಬರಗಿ ಬಿದ್ಬಿಟ್ಟೈತೆ. ಚೆನ್ನಾಗಿ ಹೊಡೆದು ಸಾಯಿಸ್ಬಿಟ್ಟು ಇಲ್ಲಿ ಅಡ್ಮಿಟ್ ಮಾಡವ್ರೆ. ನಮ್ಗೆ ತಹಸೀಲ್ದಾರ್ ಮೇಡಮ್ ಬರ್ಬೇಕು, DC ಸಾಹೇಬರು ಬರ್ಬೇಕು, ಸ್ಥಳೀಯ ಎಲ್ಲ ಶಾಸಕರು ಬರ್ಬೇಕು. ಎಲ್ರು ಬಂದು ನಮ್ಗೆ ನ್ಯಾಯ ದೊರಕೋವರೆಗೂ ಬಾಡಿನ ನಾವಿಲ್ಲಿ ಕದಲ್ಸಲ್ಲ. ಇದು ನೀವು ಸರ್, ನಿಮ್ಮ ಸಪೋರ್ಟ್ ನಮ್ಗೆ ಬೇಕು ಸರ್. ಮೀಡಿಯಾ ಅವ್ರ ಸಪೋರ್ಟ್ ನಮ್ಗೆ ಬೇಕು. ಮೀಡಿಯಾ ಇದ್ರೇನೆ ಇವಾಗ ನಾವು ಇರೋದು. ಇಲ್ಲ ಅಂದರೆ ಇಲ್ಲಿ ಯಾರಿಗೂ ಭಯ ಇಲ್ಲ, ಭಕ್ತಿ ಇಲ್ಲ. ಏನು ಪಾಪ ಏನು ಸಹಾಯ ಇಲ್ಲದವ್ರಿಗೆ ಸರ್ಕಾರ ಆಗಲಿ
ಸರ್ಕಾರದ ಯಾವುದೇ ಒಂದು ಕಾನೂನು ನಮ್ಗೆ ರಕ್ಷಣೆ ಕೊಡ್ತಾ ಇಲ್ಲ. ದಯವಿಟ್ಟು ನೀವು ಬಂದು ನಮ್ಗೆ ಸಪೋರ್ಟ್ ಮಾಡಿ ಸರ್, ಪ್ಲೀಸ್. ಈತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೆರೇಸಂದ್ರ ಪೊಲೀಸರು ತನಿಖೆ ಆರಂಭಿಸಿದ್ದು, ಪ್ರೀತಿಸಿ ಮದುವೆಯಾಗಿದ್ದ ವರಲಕ್ಷ್ಮಿ ಸಾವಿಗೆ ಕಾರಣ ತಿಳಿಯಲು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್.
ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಮಾಡಿಕೆರೆ ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವವು ಸಡಗರ ಸಂಭ್ರಮದಿಂದ ನಡೆಯಿತು. ಬ್ರಹ್ಮರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಚಿಂತಾಮಣಿ ನಗರದ ಹೊರವಲಯದ ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆಯ ಮಾಡಿಕೆರೆ ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವವು ಸಡಗರ ಸಂಭ್ರಮದಿಂದ ನಡೆಯಿತು. ರಥೋತ್ಸವದ ಅಂಗವಾಗಿ ದೇವಾಲಯವನ್ನ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಮುಂಜಾನೆಯಿಂದಲೇ ಭಕ್ತರು ದೇವಾಲಯಕ್ಕೆ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ನೆರವೇರಿದವು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಉತ್ಸವ ಮೂರ್ತಿಯನ್ನ ಮಂಗಳವಾದ್ಯ ಮತ್ತು ವೇದಘೋಷಗಳೊಂದಿಗೆ ಶಾಸ್ತ್ರೋಕ್ತವಾಗಿ
ಸಾಗಿ ಕರೆತಂದು ಅಲಂಕೃತ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ರಥದಲ್ಲಿ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡುತ್ತಿದ್ದಂತೆ ಭಕ್ತರ ನಾಮಸ್ಮರಣೆ ಮುಗಿಲು ಮುಟ್ಟಿತ್ತು. ಅರ್ಚಕ ವೃಂದ ಮತ್ತೊಮ್ಮೆ ರಥದಲ್ಲಿ ವಿಶೇಷ ಅಲಂಕಾರ ಮತ್ತು ಪೂಜೆಯನ್ನ ನೆರವೇರಿಸಿದ್ದಾರೆ. ದೇವಾಲಯದ ಧರ್ಮದರ್ಶಿಗಳು ರಥೋತ್ಸವಕ್ಕೆ ಚಾಲನೆ ನೀಡಿದ್ದಾರೆ. ಸಾವಿರಾರು ಭಕ್ತರು ಅವರೊಂದಿಗೆ ಕೈ ಜೋಡಿಸಿ ರಥವನ್ನ ಎಳೆದು ಪುನೀತರಾದರು. ತೇರಿಗೆ ಬಾಳೆಹಣ್ಣು ದವನವನ್ನ ಸಮರ್ಪಿಸಿದ್ದಾರೆ. ನಂತರ ದೇವಾಲಯದ ಸುತ್ತಲೂ ಹಾಗೂ ಗ್ರಾಮದ ಜೋಡಿ ವೃತ್ತದಲ್ಲಿ ರಥ ಸಂಚರಿಸಿತು. ಸಾವಿರಾರು ಭಕ್ತರು ರಥವನ್ನ ಎಳೆದು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಪ್ರಧಾನ ಅರ್ಚಕರು ನಾರಾಯಣರಾವ್ ಅಂತ. ನಾನು ಬಂದು ಇಲ್ಲಿಗೆ 16 ವರ್ಷ ಆಯಿತು. ಮೂಲತಃ ಮೊದಲು ಇಲ್ಲಿ ಇವತ್ತಿನ ದಿನ ಈ ಜನಜಾತ್ರೆ ಸೇರಬೇಕಂದ್ರೆ ಕಾರಣ ಮೂಲಸ್ಥಾನ ಮಹಾಲಕ್ಷ್ಮಿ ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ದು. ಆಮೇಲೆ ತದನಂತರ ಇದನ್ನೆಲ್ಲ ದೇವಾಲಯ ನಿರ್ಮಾಣ ಮಾಡಿದ್ರು ಗ್ರಾಮಸ್ಥರು. ಸುತ್ತಮುತ್ತ ಭಕ್ತಾದಿಗಳೆಲ್ಲ ಸೇರಿ ಲಕ್ಷ್ಮೀ ನರಸಿಂಹಸ್ವಾಮಿನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದ್ದಾರೆ. ಕಾರಣ ಏನಂದರೆ ಮೊದಲನೇದಾಗಿ ಮಹಾಲಕ್ಷ್ಮಿ ಮಾತ್ರ ಸ್ಥಾಪನೆಯಾಗಿದ್ದಿಲ್ಲಿ. ಕೆಲವು ಜನಕ್ಕೆ ಇಷ್ಟಾರ್ಥವನ್ನು ನೆರವೇರಿಸ್ತಾ ತಾಯಿ ಬಂದಿದ್ದಾಳೆ. ಸಂತಾನ ಇಲ್ಲದಿದ್ದವ್ರಿಗೆ ಸಂತಾನ, ಮತ್ತು ವಿವಾಹವಿಲ್ಲದಿದ್ದವ್ರಿಗೆ ವಿವಾಹ. ಅದರಲ್ಲಿ ಮಹಾವಿಷ್ಣು ಏನು ಮೋಕ್ಷ ನಾರಾಯಣ ಬಲಿ ಇಂಥವೆಲ್ಲಕ್ಕೆ ಘಾಟಿ ಕುಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಹೋಗ್ತಾರೆ. ಅದ್ಯಾವುದೋ ಸ್ವಲ್ಪ ಲಕ್ಷಗಳು ಖರ್ಚು ಮಾಡಿ ಹೋಗೋಕ್ಕಿಂತ ಸಣ್ಣ ಪುಟ್ಟ ಒಂದು 11 ರೂಪಾಯಿ ಮುಡುಪಲ್ಲಿ ಇಲ್ಲಿ ಪ್ರಾಯಶ್ಚಿತ್ತ ಆಗ್ತಾ ಇರುತ್ತೆ. ಆದ್ದರಿಂದ ದಾವಣಗೆರೆ, ಬಾತಿ ಮತ್ತು ಕಡಪ, ರಾಯಚೋಟಿ ಆ ಕಡೆಯಿಂದೆಲ್ಲ ಪ್ರತಿ ಮಂಗಳವಾರ, ಸೋಮವಾರ, ಅಮಾವಾಸ್ಯೆ, ಪೌರ್ಣಮಿ ಈ ಥರ ಇಲ್ಲಿ ಎಲ್ಲ ಕವಡೆಶಾಸ್ತ್ರ ಅಂತ ನೋಡ್ತೀವಿ ಬರ್ತಾರೆ. ಆ ಭಗವಂತ ಅವರು ನಂಬ್ಕೊಂಡು ಬರೋ ಒಂದು ಮುಡುಪಿಂದ, ಮನೆಯಿಂದ ತರೋ ಅಂಥ ಮುಡುಪಿಂದ ಅವರಿಗೆ ಭಗವಂತ ಎಷ್ಟೋ ಜನಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾನೆ, ಫಲವನ್ನು ನೀಡಿದ್ದಾನೆ. ಹಾಗೆ ಮಹಾಲಕ್ಷ್ಮಿ ಕೆಲವೊಂದು ವರ್ಷಗಳ ಹಿಂದೆ ಮೂಲಸ್ಥಾನ ಆದ್ದರಿಂದ ಬರ್ತಾ ಬರ್ತಾ ಜನಗಳಿಗೆ ತಮ್ಮ ಇಷ್ಟಾರ್ಥಗಳನ್ನು ಭಕ್ತಾದಿಗಳಿಗೆ ನೆರವೇರಿಸಿದ್ರಿಂದ, ಹಾಗೆ ಭಕ್ತಾದಿಗಳ ಕನಸಿನಲ್ಲಿ ಹೋಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ನನ್ನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಮಹಾಗಣಪತಿ ಈಗ ಇದು 24ನೇ ಬ್ರಹ್ಮರಥೋತ್ಸವ ನಡೀತಾ ಇದೆ. ರಥೋತ್ಸವದ ಮೆರವಣಿಗೆಯಲ್ಲಿ ಮಂಗಳವಾದ್ಯ, ತಮಟೆ ವಾದ್ಯ, ಕೋಲಾಟ, ಫಂಡರಿ, ಭಜನೆ, ಜಾನಪದ ಕಲಾ ತಂಡಗಳು ಸೇರಿದಂತೆ ಹಲವಾರು ಜಾನಪದ ಹಾಗೂ ಸಾಂಸ್ಕೃತಿಕ ಕಲಾ ತಂಡಗಳು ಭಾಗವಹಿಸಿದ್ದವು. ರಾತ್ರಿ ಶ್ರೀಕೃಷ್ಣ ಪಾಂಡವ ವಿಜಯಂ ಪೌರಾಣಿಕ ನಾಟಕದ ಪ್ರದರ್ಶನ ಭಕ್ತರ ಮನತಣಿಸಿತು. ಚಿಂತಾಮಣಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಂದ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ್ದ ಸಾವಿರಾರು ಮಂದಿಗೆ ಮಜ್ಜಿಗೆ, ಪಾನಕ, ಕೋಸಂಬರಿಯನ್ನ ವಿತರಣೆ ಮಾಡಲಾಯಿತು. ಆಗಮಿಸಿದ್ದ ಭಕ್ತರಿಗೆ ದೇವಾಲಯದಿಂದ ಅನ್ನದಾಸೋಹವನ್ನ ಏರ್ಪಡಿಸಲಾಗಿತ್ತು.
ಇಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ತಾಯಿ ನಮಗೆ ಜನ್ಮ ನೀಡಿದರೆ ಪತ್ನಿ ತಮ್ಮ ಕುಟುಂಬ ಸದಸ್ಯರ ಸಂಬಂಧವನ್ನು ತ್ಯಜಿಸಿ ನಮ್ಮೊಂದಿಗೆ ಜೀವನ ನಡೆಸುತ್ತಾಳೆ. ಹೀಗಾಗಿ ತಾಯಿ, ಮಡದಿ, ಸಹೋದರಿಯರು ಮತ್ತು ಮಗಳಿಗೆ ಗೌರವಿಸುವ ಮನೋಭಾವ ಪ್ರತಿಯೊಬ್ಬರೂ ಬೆಳೆಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ತರಲು ಸಾಧ್ಯ ಎಂದು ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹಮ್ಮದ್ ರೋಷನ್ ಶಾ ಅವರು ತಿಳಿಸಿದರು. ಶಿಡ್ಲಘಟ್ಟ ನಗರದ ಜೆಎಂಎಫ್ಸಿ ನ್ಯಾಯಾಲಯದ ವಕೀಲರ ಸಂಘದ ಕಾರ್ಯಾಲಯದಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ಪೂರ್ವಭಾವಿ ಸಭೆ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಅವರು ಮಾತನಾಡಿದ್ದಾರೆ. ಇದೇ ತಿಂಗಳ 14ರಂದು ರಾಷ್ಟ್ರೀಯ ಲೋಕ್ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಾಗರಿಕರು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಜೊತೆಗೆ ವಕೀಲರು ಸಹ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಮನೆಯಲ್ಲಿ ಹೆಣ್ಣು ಮಗು ಹುಟ್ಟಿದ್ರೆ ಅದನ್ನ ತಿರಸ್ಕಾರದ ಮನೋಭಾವದಿಂದ ನೋಡುವ ವಿದ್ಯಾವಂತ ಸಮಾಜ ನಮ್ಮಲ್ಲಿದೆ. ಈ ಭಾವನೆ ಬದಲಾಗಬೇಕು. ಪ್ರಸ್ತುತ 1000 ಪುರುಷರಿಗೆ ಕೇವಲ 800 ಮಹಿಳೆಯರು ಮಾತ್ರ ಇದ್ದು ಮುಂದಿನ ದಿನಗಳಲ್ಲಿ ಇದರ ಅನುಪಾತ ಇನ್ನೂ ಕಮ್ಮಿಯಾಗಲಿದೆ. ಹೆಣ್ಣಾಗಲಿ ಗಂಡಾಗಲಿ ಭೇದ ಭಾವ ಮಾಡಬಾರದು. ಎಲ್ಲರನ್ನ ಸಮನಾಗಿ ಸ್ವೀಕಾರ ಮಾಡುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ಇನ್ನೊಂದು ಸಣ್ಣ ಪ್ರೋಗ್ರಾಮ್ ನಮ್ದು ವೈಯಕ್ತಿಕನಿಲ್ಲ, ನಮ್ಮ ಕೋರ್ಟಿಗೆ ಸಂಬಂಧಪಟ್ಟಂತೆ ಪತ್ರಿಕಾ ಮಾಧ್ಯಮದವರು ಕೂಡ ಹಾಜರಿದ್ದೀರಾ. 14ನೇ ತಾರೀಕು ಲೋಕ ಅದಾಲತ್ ಇರೋದ್ರಿಂದ ನಾನು ವಕೀಲರ ಬಾಂಧವ್ಯದಲ್ಲಿ ಒಂದು ವಿನಂತಿ ಏನಂದ್ರೆ, ಆದಷ್ಟು ಸ್ವಲ್ಪ ನೀವು ಕಕ್ಷಿದಾರನ ಮನವೊಲಿಸಿ ರಾಜಿ ಪ್ರಯತ್ನ ಮಾಡಿ. ಅದರಲ್ಲೂ ಸ್ಪೆಷಲಿ ಓಲ್ಡ್ ಕೇಸಿಗೆ, ಅದರಲ್ಲೂ ಅವರು ಸೋತಿ ಸುಣ್ಣ ಆಗೋಗಿರ್ತಾರೆ. ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಅದರಲ್ಲೂ ಸ್ಪೆಷಲಿ ಪಾರ್ಟಿಷನ್ ಸೂಟ್ಗಳಲ್ಲಿ. ಹಾಗಾಗಿ ಅವ್ರು ನಿಮ್ಗೆ ಚೆನ್ನಾಗಿ ಗೊತ್ತು ಇದ್ರಲ್ಲಿ ಏನ್ ರಿಸಲ್ಟ್ ಬರುತ್ತೆ ಅಂತ. ಅದನ್ನ ಹಾಗಾಗಿ ನೀವು ಎದುರುದಾರರ ಅಣ್ಣ ತಮ್ಮಂದ್ರು ಪರವಾಗಿದ್ರೆ ಅಥವಾ ಯಾರಾದ್ರೂ ತಂದೆ ಪರವಾಗಿದ್ರೆ ಅದನ್ನ ನೋಡಿ, ಅಥವಾ ಪರ್ಚೇಸರ್ ಪರವಾಗಿದ್ರೆ ಅದನ್ನ ನೋಡಿ ಅವ್ರಿಗೆ ಮನವರಿಕೆ ಮಾಡಿ. ನಾವು ಎಷ್ಟು ಹೇಳಕ್ ಹೋದ್ರು ಅದಷ್ಟು ಸಾಹೇಬ್ರೇನ್ ಈ ತರ ಮಾತಾಡ್ತಾ ಇದ್ರೆ ಆಗ್ಲೇ ಅನ್ನೋ ರೀತಿಯಲ್ಲಿ ಅವ್ರ ಭಾವನೆ ಬಂದ್ಬಿಡ್ತಾರೆ. ಹಾಗಾಗಿ ನೀವುಗಳು ಲಾಯರ್ಗಳು ಸ್ವಲ್ಪ ಕೂರಿಸಿ ಸಮಾಧಾನವಾಗಿ ಅವ್ರನ್ನ ಹೇಳಕ್ ಪ್ರಯತ್ನ ಮಾಡಿ. ಹಾಗಾಗಿ ಆಗ್ಬಾರ್ದು, ನಿಜವಾದ ಅರ್ಥ ಬರಬೇಕು ಮಹಿಳಾ ದಿನಾಚರಣೆಗೆ. ಅಂದ್ರೆ ಮೊದಲನೇದಾಗಿ ನಮ್ಮ ಮನೆಯಲ್ಲಿರುವಂತಹ ತಾಯಿಗೆ, ಎರಡನೇದಾಗಿ ಹೆಂಡತಿಗೆ, ನಿಮ್ಮ ಒಡ ಹುಟ್ಟಿದ ಸಹೋದರಿಯರಿಗೆ, ನಿಮ್ಮ ಮನೆಗೆ ಬರುವಂತಹ ನಿಮ್ಮ ಯಾರೋ ಸಂಬಂಧಿಕರಿಗೆ ಗೌರವ ಕೊಡೋದನ್ನು ಕೇಳಿ, ಪ್ರೀತಿಯಿಂದ ಮಾತಾಡ್ಸೋದನ್ನು ಕೇಳಿ. ಯಾರದೇ ಹೆಣ್ಮಗು ಆಗಿರಲಿ, ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಹುಟ್ಟಿದ್ರೆ ಏನೋ ಒಂಥರ ಭಾರ ಅನ್ನಂಗೆ ಆಗ್ಬಿಟ್ಟಿದೆ ಮನಸ್ಸಲ್ಲಿ. ಅದು ಓದಿರೋ ಮನೆಗಳಲ್ಲೇ ನೋಡಿದೆ ನಾನು, ಯಾಕಾದ್ರೂ ಆದ್ರಪ್ಪ ಅಂತ. ಅದರಲ್ಲೂ ಮೊದಲನೇ ಹೆಣ್ಣಾಗಿ ಎರಡನೇದು ಹೆಣ್ಣಾದ್ರೆ ಇನ್ನೂ ಕತೆ ಬಹಳ ಕಷ್ಟ ಸಂಸಾರದಲ್ಲಿ. ಪಾಪ ಅವಳು ತಾಯಿ ಹೆಂಡತಿ ಆದವಳು ಅಂತೂ ಅವಳಿಗೆ ಒಂದು ಗರ್ಭಾವಸ್ಥೆನ ನೋವು ಅನುಭವಿಸ್ಬೇಕು, ಡೆಲಿವರಿ ಆದ್ಮೇಲೆ ನೋವು ಅನುಭವಿಸ್ಬೇಕು. ಆ ನೋವಲ್ಲಿ ಅವಳೆಲ್ಲ ಒದ್ದಾಡಬೇಕು. ಅವಳಿಗೆ ಎರಡನೇದು ಹೆಣ್ಣಾಗ್ಬಿಟ್ರೆ ಅಂತ ಅವಳಿಗೆ ಆ ನೋವುಗಿಂತ ಹೆಚ್ಚಾಗಿ ಗಂಡ ಏನಂತಾನೆ, ಅತ್ತೆ ಮಾವ ಏನಂತಾರೆ, ನೆಂಟ್ರಿಸ್ಟ್ ಏನಂತಾರೆ, ಇದೇ ಚಿಂತೆಯಲ್ಲಿ ಕೊರಗೋಗಿರ್ತಾಳೆ. ನೋಡಿದ್ದೇವೆ ನಾವು ಖುದ್ದಾಗಿ ನಮ್ಮ ನೆಂಟ್ರಿಸ್ಟಲ್ಲಿ ನೋಡಿದ್ದೇವೆ ನಾವು. ಅವಳಿಗೆ ಬೇಡ, ಜೀವನನೇ ಬೇಡ, ಮಕ್ಕಳೇ ಬೇಡ ಅನ್ನೋ ಮಟ್ಟಿಗೆ ಆಗೋಗಿರುತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಆದಷ್ಟು ಮೂರನೇದಾಯ್ತು ಅಂದ್ರೆ ಯಾರು ಕೊಟ್ಬಿಡೋಣ ಅನ್ನೋ ಮನೋಭಾವನೆಯನ್ನು ಬೆಳೆಸ್ಕೊಬೇಕು. ಬೇಡ ಅಂತ ತೆಗೆಸ್ಬಿಡೋ ಮನೋಭಾವನೆಯನ್ನು ಪಾಪ ಹೆಣ್ಮಕ್ಳು ಬಂದ್ಬಿಟ್ಟಿದೆ. ಯಾಕೆ? ನಾವು ಗಂಡು ಸಮಾಜ ಹೆಣ್ಣನ್ನ ನೋಡೋ ದೃಷ್ಟಿಕೋನ ಸರಿಪಡಿಸ್ಕೊತಾ ಇಲ್ಲ. ಹೆಣ್ಣು ಗಂಡು ನಮ್ಗೆಲ್ಲರಿಗೂ ಗೊತ್ತು ಸೈಂಟಿಫಿಕ್ ಆಗಿ ಯಾರಿಂದ ಹೆಣ್ಣು ಗಂಡು ಸೃಷ್ಟಿ ಮಾಡುತ್ತೆ ಅಂತ ಎಲ್ಲರಿಗೂ ಗೊತ್ತು, ಚೆನ್ನಾಗಿ ಗೊತ್ತು. ಆದ್ರೂ ನಾವು ಪ್ಲೇ ಮಾಡೋದು ಯಾರಿಗೆ? ಅವಳಿಗೆ. ಅವಳ ಹತ್ರ ಏನೂ ಇಲ್ಲ, ದೇವರೇ ಕೊಟ್ಟಿಲ್ಲ ಆ ಶಕ್ತಿ. ಕೊಟ್ಟಿರೋದು ಗಂಡಸಿಗೆನೆ. ಗಂಡು ಅಥವಾ ಹೆಣ್ಣನ್ನ ಮಾಡುವಂತ ಶಕ್ತಿ ದೇವರು ಕೊಟ್ಟಿರೋದೇ ಗಂಡಸಿಗೆ. ಆದ್ರೂ ನಾವು ಪ್ಲೇ ಮಾಡೋದು ಯಾರು? ಓದಿರೋ ಸಮಾಜದವರು, ತಿಳ್ಕೊಂಡಿರೋರು, ಚೆನ್ನಾಗಿ ಎಲ್ಲ ಓದು ಬರಹ ಡಿಗ್ರಿಗಳು ಪಡೆದಿರೋರು ಬ್ಲೇಮ್ ಮಾಡೋದೇ ಅವಳು. ಮತ್ತೆ ಅವಳು ಈ ಅಷ್ಟೆಲ್ಲ ನೋವು ಅನುಭವಿಸಿ ನಿಮ್ಮ ಕೈಗೆ ಒಂದು ಮಗು ಕೊಟ್ಟದಲ್ಲಿ ಇಷ್ಟೆಲ್ಲ ಯಾಕೆ ಯಾತನೆಗಳು ಅನುಭವಿಸ್ಬೇಕು? ಓದದೇ ಇರೋ ಸಮಾಜದ ಬೇರೆ ವಿಚಾರ, ಓದಿರೋ ಸಮಾಜದ ಭಾವನೆಗಳು ಈ ತರ ಆದ್ರೆ ಮತ್ತೆ ಈಗ ಅಭಾವ ಆಗ್ತಾ ಇನ್ನೇನಾಗುತ್ತೆ? ಪ್ರಧಾನ ಸಿವಿಲ್ ನ್ಯಾಯಮೂರ್ತಿ ಸುಕನ್ಯಾ ಮಾತನಾಡಿ, ಸಮಾಜದಲ್ಲಿ ಪ್ರತಿಯೊಬ್ಬ ಮಹಿಳೆಯ ಸಾಧನೆಯ ಹಿಂದೆ ಒಬ್ಬ ಪುರುಷರ ಸಹಕಾರ ಮತ್ತು ಪ್ರೋತ್ಸಾಹ ಇರುತ್ತದೆ. ಅದಕ್ಕೆ ನಾನೇ ಸಾಕ್ಷಿ. ನನ್ನ ತಂದೆ, ಸಹೋದರ ನನಗೆ ಎಲ್ಲಾ ರೀತಿಯ ಸಹಕಾರ ನೀಡಿದ್ದರಿಂದ ಇವತ್ತು ಈ ಸ್ಥಾನವನ್ನು ಅಲಂಕರಿಸಿದ್ದೇನೆ ಎಂದರು. ವಕೀಲರಾದ ಲಕ್ಷ್ಮೀ ಕೆಎಂ ನಾಗಮಣಿ ಅವರು ಸಮಾಜದ ಅಭಿವೃದ್ಧಿ ಮತ್ತು ಸುಧಾರಣೆಯಲ್ಲಿ ಮಹಿಳೆಯರ ಪಾತ್ರದ ಕುರಿತು ವಿವರಣೆ ನೀಡಿದ್ದಾರೆ.
ಈ ಸಂದರ್ಭದಲ್ಲಿ ಅಪರ ಸಿವಿಲ್ ನ್ಯಾಯಾಧೀಶ ರಂಜಿತಾ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಚೀಮನಹಳ್ಳಿ ಭಾಸ್ಕರ್, ವಕೀಲರಾದ ಪಾಪಿರೆಡ್ಡಿ, ನಾರಾಯಣಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ ಎಲ್ಕೆಜಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. Another number 8884950022. ಪಶ್ಚಿಮ ಘಟ್ಟಗಳ ಸುಂದರ ಪ್ರಕೃತಿಯ ಮಡಿಲಲ್ಲಿರುವ ಕಾರ್ಕಳದ ಸಾಣೂರಿನ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು ಪಿಯು ಕಾಲೇಜು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತದೆ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್, ಇಲ್ಲಿ ಶ್ರೇಷ್ಠತೆಯೇ ನಮ್ಮ ಮಂತ್ರ. ನಮ್ಮ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನದೊಂದಿಗೆ ಶಿಕ್ಷಣವನ್ನು ನೀಡಲಾಗುತ್ತಿದ್ದು, ಇದು ಈ ಭಾಗದ ಒನ್ ಆಫ್ ದ ಬೆಸ್ಟ್ ಶೈಕ್ಷಣಿಕ ವಾತಾವರಣವನ್ನು ಹೊಂದಿದೆ. ನಮ್ಮ ವಿಶೇಷತೆಗಳು: ಬೆಸ್ಟ್ ಕೋಚಿಂಗ್, ನೀಟ್, ಜೆಇಇ, ಕೆಸಿಇಟಿ ಮತ್ತು ಒಲಿಂಪಿಯಾಡ್ ಪರೀಕ್ಷೆಗಳಿಗೆ ಪರಿಣಿತ ಶಿಕ್ಷಕರಿಂದ ಬೆಸ್ಟ್ ಕೋಚಿಂಗ್ ನೀಡಲಾಗುತ್ತದೆ. ಬೆಸ್ಟ್ ಹಾಸ್ಟೆಲ್ ಫೆಸಿಲಿಟಿ, ಆಲ್ರೌಂಡ್ ಡೆವಲಪ್ಮೆಂಟ್, ಯೋಗ, ಕ್ರೀಡೆ ಮತ್ತು ಸಂಸ್ಕೃತಿಯ ಮೂಲಕ ಮಕ್ಕಳ ಪ್ರತಿಭೆಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಕಲ್ಪಿಸಿಕೊಡಲಾಗುತ್ತದೆ. ಕೇವಲ ಪಠ್ಯವಲ್ಲದೆ ಸಂಸ್ಕಾರ ಮತ್ತು ಶಿಸ್ತಿನೊಂದಿಗೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಲು ಇಂದು ನಮ್ಮೊಂದಿಗೆ ಕೈಜೋಡಿಸಿ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು ಪಿಯು ಕಾಲೇಜು, ನಿಮ್ಮ ಶ್ರೇಷ್ಠತೆಯ ಪಯಣ ಇಲ್ಲಿಂದ ಆರಂಭ. ಸಾಯಿರಾಮ್ ಪಿಯು ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. Another number 9844336611. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741734492 9986744492. Another number 08156272799.
ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, hair transplant, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಮರಳಿ ಗ್ರಾಮದಲ್ಲಿ ದೊಡ್ಡಮರಳಿ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ 48 ಆಕಾಂಕ್ಷಿಗಳು ನಾಮಪತ್ರ ಸಲ್ಲಿಸಿದ್ದರು. ಕೊನೆಗೆ ಮಾತುಕತೆ, ಹೊಂದಾಣಿಕೆ ಮೂಲಕ ಸೌಹಾರ್ದಯುತವಾಗಿ ಅವಿರೋಧ ಆಯ್ಕೆ ಮೂಲಕ ನೂತನ ಆಡಳಿತ ಮಂಡಳಿಗೆ ಸದಸ್ಯರನ್ನು ಆಯ್ಕೆ ಮಾಡಲಾಯಿತು. ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ, ಎಲೆಕ್ಷನ್ ಅಂದರೆ ದುಡ್ಡು. ನಾವು ನೋಡಿ 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 ನಮ್ಗೆ ಸಾಕಾಗ್ಬಿಟ್ಟಿದೆ. ನಾನು DCBN ಡೈರೆಕ್ಟರ್ ಆದರೆ ನಾನು ಒಂದು ಪೈಸೆ ಖರ್ಚು ಮಾಡಲಿಲ್ಲ. EFCMS ಪ್ರೆಸಿಡೆಂಟ್ ಅದೇ ನಾನು 2 ಸಾರಿ ಆದರೆ ನಾನು ಒಂದು ಪೈಸೆ ಖರ್ಚು ಮಾಡಲಿಲ್ಲ. PID ಬ್ಯಾಂಕ್ ಡೈರೆಕ್ಟರ್ ಆದರೆ ನಾನು ದುಡ್ಡು ಖರ್ಚು ಮಾಡಲಿಲ್ಲ. TPS ಮೆಂಬರ್ ಆಗಿದ್ದೆ, ನಾನು ದುಡ್ಡು ಖರ್ಚು ಮಾಡಿಲ್ಲ. ಇವತ್ತು ಅಂಥ ಪರಿಸ್ಥಿತಿ ಇಲ್ಲ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಮರಳಿ ಗ್ರಾಮದಲ್ಲಿ ದೊಡ್ಡಮರಳಿ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಈ ಬಾರಿ ಜಿದ್ದಿನ ಪೈಪೋಟಿ ನಿರೀಕ್ಷಿಸಲಾಗಿತ್ತು. ಆದರೆ ವಿವಿಧ ಮುಖಂಡರ ಸಂಧಾನ ಹಾಗೂ ಮಾತುಕತೆಗಳ ಫಲವಾಗಿ ನಾಮಪತ್ರ ಸಲ್ಲಿಸಿದ್ದ 48 ಜನರಲ್ಲಿ ಸುಮಾರು 35 ಜನ ಆಕಾಂಕ್ಷಿಗಳು ನಾಮಪತ್ರ ವಾಪಸ್ ತೆಗೆದುಕೊಂಡಿದ್ದರಿಂದ ಆಡಳಿತ ಮಂಡಳಿಗೆ ಅವಿರೋಧ ಆಯ್ಕೆ ನಡೆಯಿತು. ಇನ್ನು ಅವಿರೋಧ ಆಯ್ಕೆಯಾದ ಸದಸ್ಯರಿಗೆ ಆಯ್ಕೆ ಪ್ರಮಾಣ ಪತ್ರಗಳನ್ನು ವಿತರಿಸಿ ಅಭಿನಂದಿಸಿದರು. ಈ ವೇಳೆ ಮುಖಂಡ ಚದಲಪುರ ನಾರಾಯಣಸ್ವಾಮಿ ಮಾತನಾಡಿ, ಎಲೆಕ್ಷನ್ ಅಂದರೆ ದುಡ್ಡು ಅನ್ನೋ ಹಾಗೆ ಆಗಿದೆ. ಈಗಿನ ಕಾಲದಲ್ಲಿ ದುಡ್ಡಿಲ್ಲದೆ ಎಲೆಕ್ಷನ್ ಮಾಡಲಾಗದ ಪರಿಸ್ಥಿತಿ ಬಂದೊದಗಿದೆ. ಇದು ಬದಲಾಗಬೇಕು. ಪಕ್ಷಾತೀತವಾಗಿ ಈ ಬಗ್ಗೆ ಎಲ್ಲ ಮುಖಂಡರು ತೀರ್ಮಾನಿಸಿ ಸಂಸ್ಥೆಗಳನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಎಂದರು. ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ, ಎಲೆಕ್ಷನ್ ಅಂದರೆ ದುಡ್ಡು. ನಾವು ನೋಡಿ 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 ನಮ್ಗೆ ಸಾಕಾಗ್ಬಿಟ್ಟಿದೆ. ನಾನು DCBN ಡೈರೆಕ್ಟರ್ ಆದರೆ ನಾನು ಒಂದು ಪೈಸೆ ಖರ್ಚು ಮಾಡಲಿಲ್ಲ. EFCMS ಪ್ರೆಸಿಡೆಂಟ್ ಅದೇ ನಾನು 2 ಸಾರಿ ಆದರೆ ನಾನು ಒಂದು ಪೈಸೆ ಖರ್ಚು ಮಾಡಲಿಲ್ಲ. PID ಬ್ಯಾಂಕ್ ಡೈರೆಕ್ಟರ್ ಆದರೆ ನಾನು ದುಡ್ಡು ಖರ್ಚು ಮಾಡಲಿಲ್ಲ. TPS ಮೆಂಬರ್ ಆಗಿದ್ದೆ, ನಾನು ದುಡ್ಡು ಖರ್ಚು ಮಾಡಿಲ್ಲ. ಇವತ್ತು ಅಂಥ ಪರಿಸ್ಥಿತಿ ಇಲ್ಲ. ನನಗೆ ಕೊಳನಳ್ಳಿದು ಒಂದು ನಾನು ಬಾರಿಯವ್ರದ್ದು ಒಂದು ಎಲೆಕ್ಷನ್ನು ಬಾರಿಯವ್ರಿಸು ಸುಮಾರು ಒಂದೊಂದು ಕಡೆಯಿಂದ 18 ಲಕ್ಷ ಖರ್ಚು. ಅದೇ ರೀತಿಯೇ ಮೊನ್ನೆ ಚುನಾವಣೆ ಆದಾಗ ನೀವೇನೇ ಫೋಟೋಗಳೆಲ್ಲ ತೆಗೆದು ಹಾಕಿದ್ವಿ ಎಷ್ಟೆಷ್ಟು ಖರ್ಚಾಗಿದೆ. ಹಾಗೆ ಈ ಚುನಾವಣೆ ಅಂದರೆ ನಾವು ದೂರ ಇಡಬೇಕಪ್ಪ ಅನ್ನೋ ಮಟ್ಟಿಗೆ ನಾವು ತೀರ್ಮಾನ ಮಾಡಿದ್ವಿ. ಅದು ಆಗಬಾರ್ದು, ಏನಾದರೂ ಒಂದು ಬದಲಾವಣೆ ಆಗಬೇಕು ಅಂತೇಳಿ ನಾವೆಲ್ಲ ಇಲ್ಲಿ ಕೂತು ಪಕ್ಷಾತೀತರು ಒಂದು ತೀರ್ಮಾನ ಮಾಡ್ಕೊಂಡು ಇವತ್ತು ಅವಿರೋಧವಾಗಿ 12 ಜನ ನಾವು ಆಯ್ಕೆ ಮಾಡಿದ್ದೀವಿ. ಇವ್ರು ಮುಂದೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ನಾನು ಹಾರೈಸಿ ಸೊಸೈಟಿಯನ್ನು ಚೆನ್ನಾಗಿ ಬೆಳೆಸಲಿ ಅಂತ ಹೇಳಿ ನಾನು ಮತ್ತೆ ಹೇಳಿ. ಈ ವೇಳೆ ಮಾತನಾಡಿದ ಮಾಜಿ ಅಧ್ಯಕ್ಷ ಹಾಗೂ ನೂತನ ಆಡಳಿತ ಮಂಡಳಿಯ ಸದಸ್ಯ MFC ನಾರಾಯಣಸ್ವಾಮಿ ಅವರು,
ಚುನಾವಣೆಗೆ ಸಾಕಷ್ಟು ಜನ ನಾಮಪತ್ರ ಸಲ್ಲಿಸಿದರೂ ಸಹ ಸಹಕಾರದ ಭಾವನೆಯಲ್ಲಿ ನಾಮಪತ್ರಗಳನ್ನು ವಾಪಸ್ ಪಡೆದು ಸಂಘದ ಅಭಿವೃದ್ಧಿಗೆ ಬೆಂಬಲ ಕೊಟ್ಟಿದ್ದಾರೆ. ಎಲ್ಲರೂ ಒಗ್ಗಟ್ಟಿನಿಂದ ಸಂಘವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯೋಣ ಎಂದರು. ಇವತ್ತು ಹೊಸದಾಗಿ ನಮಗೆ ಇದೊಂದು ಖುಷಿ ಸಂಭ್ರಮ ಮಾಡೋದಂದರೆ 47 ಜನ ಹಾಕಿ 12 ಜನ ಬಿಡಿಸ್ಬೇಕಾದ್ರೆ ಬಹಳ ಶ್ರಮ ಎಲ್ಲರೂ ಪಟ್ಟಿದ್ದೀರಿ. ಇದು ಬಹಳ ನನಗೆ ಹೆಮ್ಮೆ ತರ್ತಕ್ಕಂಥದ್ದು. ಯಾಕಂದರೆ ಇದು ಒಂದು ಮನೆಯಲ್ಲೇ ಎಷ್ಟೋ ಕಷ್ಟ ಇರ್ತದೆ. ಎಲ್ಲ ಊರುಗಳನ್ನು ಹೊಂದಿಸಿ ಜವಾಬ್ದಾರಿ ಅವರ ತಕ್ಕ ಮಟ್ಟಿಗೆ ಎಲ್ಲರೂ ಒಂದು ವಿಭಾಗ ಮಾಡಿಕೊಂಡು ಬಂದು ಒಬ್ಬ 12 ಜನ ನಾವು ಕೂರಿಸಿ ಮಾಡಬೇಕಾದ್ರೆ ಬಹಳ ಶ್ರಮ ಇದೆ ಎಲ್ಲರಿಗೂ ನಮ್ಮ ಸೊಸೈಟಿ. ಆದ್ದರಿಂದ ಆ ಟೈಮಲ್ಲಿ ನಾವು ಎಲ್ಲರೂ ನಮಗೆ ಸಪೋರ್ಟ್ ಕೊಟ್ಟು ಮಾಡಿದ್ರಿಂದ ನಮಗೆ ಅವತ್ತು 1.5 ಕೋಟಿ ಒಂದು ಸಾರಿ 1 ಕೋಟಿ ಒಂದು ಸಾರಿ 2.5 ಕೋಟಿ ನಮ್ಮ ಸೊಸೈಟಿಗೆ ಉಳಿತಾಯ ಆಗಿದೆ. ಇದು ಬಹಳ ಹೆಮ್ಮೆಯಿಂದ ಹೇಳ್ತಂತ ಒಂದು ಸಂದರ್ಭ. ಕೆಲವರು ಕೊಟ್ಟರು ಬಿಟ್ಟರು ಅದು ಲೆಕ್ಕ ಬೇಕಾಗಿಲ್ಲ. ಆದ್ರೆ ನಾವು ಇದನ್ನ ನಡೆಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ. ಅದೇ ತರ ಇನ್ನು ನಾವು ಅಣ್ಣವರು ಹೇಳೋದಂಗೆ ಇನ್ನು ಬೇಸಾಯ ರಸಗೊಬ್ಬರ ಮತ್ತೆ ಜೊತೆಗೆ ಔಷಧಿ ಮಾಡ್ಬೇಕಂತಿದ್ವಿ. ಕಾರಣಾಂತರ ಏನಂದ್ರೆ ಹೊಸ ಬಿಲ್ಡಿಂಗ್ ಮಾಡಿದ್ರಿಂದ ಅದು ಲೋನ್ ತೀರ್ಸ್ಬೇಕಾದ ಪರಿಸ್ಥಿತಿ ಬಂತು. ಲೋನ್ ತೀರ್ಸಾಗಿದೆ, ತೀರ್ಸೋಗಿದೆ, ಇನ್ನೊಂದು ಕಂತು ಮಾತ್ರ ಇದೆ, ಎಲ್ಲ ಕ್ಲೋಸ್ ಆಗಿದೆ. ಆದ್ರಿಂದ ಅದು ಕಂತು ಮುಗಿದ ನಂತರ ನಾವೀಗ ನಾವು ರಸಗೊಬ್ಬರದ್ದು ಇನ್ನೊಂದು ನಾವು ಏನೋ ಬೇರೆ ಬೇರೆ ವ್ಯವಸ್ಥೆ ಏನಿದೆ ಸರ್ಕಾರದಿಂದ ಏನೋ ಸವಲತ್ತು ಸಿಗ್ತದೋ ಇಲ್ಲ ಲೋನ್ ಮಾಡ್ಬೋದೋ ಏನಾದ್ರು ಮಾಡಿ ರಸಗೊಬ್ಬರಗಳು ಮತ್ತೆ ಔಷಧಿಗಳನ್ನು ಮಾರಾಟ ಮಾಡೋದಕ್ಕೆ ಅನುಕೂಲ ಮಾಡ್ಕೊಂಡು ನಾವು ಈ ಸೊಸೈಟಿನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಮ್ಮೆಲ್ಲ ಕಮಿಟಿಯವ್ರ ಮುಖಾಂತರ ಎಲ್ಲ ಮುಖಂಡರ ಮುಖಾಂತರ ನಾನು ನನ್ನ ಮನಸ್ಫೂರ್ತಿಯಾಗಿ ಬಹಳ ಸಂತೋಷದಿಂದ ಹೇಳ್ತಾ ಇದ್ದೀನಿ. ನಮ್ಮ ಸೊಸೈಟಿ ಇನ್ನೂ ಮುಂದುವರಿತದೆ, ಅನುಕೂಲ ಆಗ್ತದೆ ಅಂತ ನನ್ನ ಮನಸ್ಸಿಗೆ ಅನಿಸ್ತದೆ. ಅದೇ ರೀತಿ ನಾವು ನಡ್ಕೊಂಡು ಹೋಗ್ಬೇಕು, ಮುಖಂಡರು ಸಪೋರ್ಟ್ ಹೋಗ್ಬೇಕು, ಮತ್ತು ಸದಸ್ಯರೆಲ್ಲರೂ ಸಹ ನಾವೆಲ್ಲ ಒಗ್ಗಟ್ಟಾಗಿ ಮಾಡಬೇಕು ಅಂತ ಪಕ್ಷಾತೀತವಾಗಿ ಮಾಡ್ಕೊಂಡ್ರಂತ ಈ ಒಂದು ಕಂಪ್ನಿಗೆ ನಾನು ಒಂದು ಗ್ಲಾಸ್. ಈ ವೇಳೆ ಮುಖಂಡರಾದ ದೊಡ್ಡಮರಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಯಲವಹಳ್ಳಿ ಸತೀಶ್, ಮಾಜಿ ಅಧ್ಯಕ್ಷ BMK ಮಂಜುನಾಥ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಯಲವಹಳ್ಳಿ ಅಮೃತ್ ಕುಮಾರ್, ಯಲವಹಳ್ಳಿ ಸೊನ್ನೇಗೌಡ, DMC ಚೆನ್ನಕೇಶವ, ದೊಡ್ಡಮರಳಿ ಶ್ರೀನಿವಾಸ್, ಗಣೇಶ್, ಬಿಡ್ಗಾನಹಳ್ಳಿ ರಾಮಸ್ವಾಮಿ ಹಾಗೂ ಕಾರ್ಯದರ್ಶಿ ಮಧು, ಮುರಳಿ ಇನ್ನೂ ಮುಂತಾದವರು ಭಾಗವಹಿಸಿದ್ದರು. ಸದಾಶಿವ ಆರಾಧ್ಯ, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಮುಖ್ಯಸ್ಥರುಗಳು ಏನಿದ್ರಿ ಅಥವಾ ಲೀಡರ್ಸ್ ಇದ್ರಿ ಅಥವಾ ಜನ ಏನಿದ್ರಿ ಎಲ್ಲರೂ ಕೂತ್ಕೊಳ್ಳಿ, ಅರ್ಥ ಆಯ್ತಾ? ನಮ್ಮವರು ಕೂಡ ಬೇಕಾದ್ರೆ ನಿಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ. ನೀವು ಪ್ರಬುದ್ಧವಾಗಿ ಒಂದು ವಿವೇಚನೆ ಇಟ್ಕೊಂಡು ಜೊತೆ ಕೂತ್ಕೊಂಡು ಅರ್ಥ ಆಯ್ತಾ ಮಾತಾಡ್ಕೊಂಡು. ಗೌರಿಬಿದನೂರು ತಾಲೂಕಿನ ಉಚ್ಚೋದನಹಳ್ಳಿ ಗ್ರಾಮದಲ್ಲಿ 8 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ದೇವಸ್ಥಾನವನ್ನು ಗ್ರಾಮಸ್ಥರೆಲ್ಲ ಚಂದ ಹಾಕಿಕೊಂಡು ದೇವಸ್ಥಾನ ನಿರ್ಮಾಣ ಮಾಡಿದ್ರು. ಭಾನುವಾರದಂದು ಪ್ರತಿಷ್ಠಾಪನಾ ಮಹೋತ್ಸವ ಹಮ್ಮಿಕೊಂಡಿದ್ದು ಹಬ್ಬದ ವಾತಾವರಣ ಏರ್ಪಟ್ಟಿತ್ತು. ಆದರೆ ದೇವಸ್ಥಾನಕ್ಕೆ ದಲಿತರನ್ನು ಪ್ರವೇಶ ಮಾಡುತ್ತಿಲ್ಲ ಎಂಬ ವಿಚಾರಕ್ಕೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ ದಲಿತ ಸಮುದಾಯದವರು ಪೊಲೀಸರ ಭದ್ರತೆಯೊಂದಿಗೆ ದೇವಸ್ಥಾನ ಪ್ರವೇಶ ಮಾಡಿದ್ದು ಗ್ರಾಮಸ್ಥರಿಗೆ ಅಸಮಾಧಾನ ಉಂಟು ಮಾಡಿತ್ತು. ದೇವಸ್ಥಾನ ಪ್ರವೇಶಕ್ಕೆ ಎಲ್ಲ ಜಾತಿ ಜನಾಂಗದವರಿಗೂ ಇದೆ, ಅದನ್ನು ಗ್ರಾಮಸ್ಥರು ಸ್ವೀಕಾರ ಮಾಡಿದ್ದಾರೆ. ಆದರೆ ಏಕಾಏಕಿ ಕೆಲ ದಲಿತ ಜನಾಂಗದ ವ್ಯಕ್ತಿಗಳು ಗರ್ಭಗುಡಿಗೆ ಪ್ರವೇಶ ಮಾಡಿ ಸೋಲಾಪುರಮ್ಮ ದೇವಿಗೆ ಸ್ವತಃ ಅವರೇ ನೀರಿನ ಅಭಿಷೇಕ ಮತ್ತು ಹಣೆಗೆ ತಿಲಕವಿಟ್ಟು ಬಂದಿದ್ದಾರೆ ಎಂಬುದು ಗ್ರಾಮಸ್ಥರ ಆರೋಪವಾಗಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ಇನ್ನು ಪೊಲೀಸರು ಸೋಮವಾರ ಶಾಂತಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಎಲ್ಲ ಜನಾಂಗದವರನ್ನು ಕರೆಸಿ ಕಾನೂನಿನ ಅರಿವು ಮೂಡಿಸಲಾಯಿತು. ಆದರೆ ಗರ್ಭಗುಡಿ ಪ್ರವೇಶ ಮಾಡಿದವರಿಗೆ ಏನು ಶಿಕ್ಷೆ ನೀಡುತ್ತಾರೆ ಎಂಬುದು ಗ್ರಾಮಸ್ಥರ ಮಾತಾಗಿದೆ. ಇಲ್ಲ, ಅವರು 60 ಜನ ರಾತ್ರಿ ಬಂದಿದ್ರು, ಎಲ್ಲ ಸ್ಟೇಷನ್ ಹತ್ರ ಬಂದ್ಬಿಟ್ಟು ನಮ್ಗೆ ಇದು ಮಾಡಿದ್ರು, ನಮ್ಗೆ ಪ್ರವೇಶ ನೀಡ್ತಾ ಇಲ್ಲ ಅಂತ. ಸರ್, ಆರಾಮಾಗಿ ಧಾರಾಳವಾಗಿ ಹೋಗ್ಬೋದು, ನಮ್ಮದೇ ತೊಂದರೆ ಇಲ್ಲ. ದೇವಸ್ಥಾನಕ್ಕೆ ಪೊಲೀಸ್ ಅವ್ರ ಮುಖಾಂತರನೇ ಹೋಗ್ಬಿಟ್ಟು ಎಲ್ಲ ದೇವಸ್ಥಾನದ ದೇವ್ರ ದರ್ಶನ ಮಾಡ್ಕೊಂಡ್ರು ಅವರು. ನಮ್ಮದು ಏನಂದರೆ ಅಲ್ಲಿ ಗರ್ಭದ ಗುಡಿ ಒಳಗಡೆ ಮೂರ್ತಿಗೆ ನೀರು ಹಾಕ್ಬಿಟ್ಟು ಸೀರೆ ಉಟ್ಟು ಒಂದು ಹಣೆಗೆ ಕುಂಕುಮ ಇಟ್ಬಿಟ್ಟು ದೇವಿನ ಪವಿತ್ರತೆಯನ್ನು ಅಪವಿತ್ರತೆ ಮಾಡಿದ್ದಾರೆ. ಅದಕ್ಕೆ ನಾವು ಕ್ವಶನ್ ಮಾಡ್ತಾ ಇದ್ದೀವಿ. ಯಾರಿಗೂ ನೀವು ನಿರ್ಬಂಧ ಇಲ್ಲ, ಯಾರಾದರೂ ಹೋಗ್ಬೋದು, ಕಾನೂನು ಎಲ್ಲರಿಗೂ ಒಬ್ಬರೇ. ಅಂಬೇಡ್ಕರ್ ಅವರು ಪ್ರತಿಯೊಬ್ಬರಿಗೂ ಸಂವಿಧಾನದಾರರು ತಿಳಿಸಿದ್ದಾರೆ. ಅವ್ರಿಗೊಬ್ಬರಿಗೆ ಏನು ನಮಗೆ ಸೀಮಿತ ಅಂತ ಹೇಳೋಕ್ಕಿಲ್ಲ. ನಾವು ದಲಿತರೇ, ನಾವು ST.
ಟಿಕ್ಕಿದ್ದು ಹೂನಾರೋಳು ಹಾಕಿದ್ದೆ ನಾ ಮಾಡೋದವ್ರ ಕೆಲಸ ಇದು ಪೂಜಾರಪ್ಪ ಇರಲ್ವಾ ಕೊಟ್ಟು ಎಲ್ಲ ಪೂಜಾರಪ್ಪ ಮಾಡ್ತಾನಲ್ಲ ಊರಾಗ ನಾವೆಲ್ಲ ಹಿಂಗೆ ಪೂಜೆಗೆ ಹೋಗ್ತೇವೆ ಬರ್ರಿ ಅಂತ ಊರಾಗ ನಾವು ಕರಿಬೋದು ನಾವೆಲ್ಲ ಮನೆಗೆ ಹೋದ್ಮೇಲೆ ನಾವು ಮಾಡೋದು ಎಷ್ಟು ಜನ ಅವ್ರ ಮಿಸ್ಟೇಕ್ ಏನ್ ಮಾಡ್ಕೊಂಡ್ರು ಗೊತ್ತಿಲ್ಲ. ಅಟ್ಲೀಸ್ಟ್ ಬರ್ತಾ ಇದೀವಿ, ನಮ್ಗೊಂದು ಅವಕಾಶ ಕೊಡಿ ಅಂದಿದ್ದು, ಅದನ್ನ ಅಲ್ಲೇ ಸ್ಪಾಟಲ್ಲೇ ಡಿಸಿಷನ್ ತಗೋಬೋದಿತ್ತು ನಾವುಗಳು. ಬಟ್ ಅವ್ರು ಏನ್ ಮಾಡಿದ್ರು, ನಮ್ಮ ಇಲಾಖೆಯವ್ರನ್ನ ಜೊತೆಗೆ ಇಟ್ಕೊಂಡ್ ಬಂದ್ರು. ಸ್ವಲ್ಪ ಬೇಜಾರಾಯ್ತು ಸರ್. ಊರನ್ನು ಬಿಟ್ಟು ಅದೇ ಇಲಾಖೆಯವ್ರು ಇರ್ಬೇಕು, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ನಮ್ಗೆ ಯಾರಿಗೂ ಗಮನಕ್ಕೆ ತರಲಿಲ್ಲ. ಸಿಬ್ಬಂದಿ ಕರ್ಕೊಂಡ್ಬಂದು ಒಳಗಡೆ ಬರುವಂತದ್ದು ಹೇಳಿತ್ತು ಸರ್. ಒಂದು ಇಂಟಿಮೇಷನ್ ಸಮೇತ ಕೊಡಿಲ್ಲ ಸರ್ ನಮಗೆ. ಸಡನ್ ಆಗಿ ಪೊಲೀಸರು ಬಂದ್ರು, ನುಗ್ಗಿದ್ರು, ಹೋದ್ರು. ನಾವೆಲ್ಲ ಊಟದ ವ್ಯವಸ್ಥೆ ಈ ಕಡೆ ನೋಡ್ಕೊಂತಿದ್ವಿ. ಸಡನ್ ಆಗಿ ಬಂದ್ರು, ಹೋದ್ರು. ಅವರು 5 ನಿಮಿಷ ಇರಲಿಲ್ಲ ಗುಡಿಯಲ್ಲಿ. ಸಾಹೇಬ್ರು ಪಾಪ ಕಂಟ್ರೋಲ್ ಮಾಡಿದ್ರು, ಜಗಳ ಮಾಡ್ಕೊಬೇಡ್ರಪ್ಪ ಮಾತಾಡೋಣ ಅಂತ ಸಾಹೇಬ್ರು ಕಂಟ್ರೋಲ್ ಮಾಡಿದ್ರು. ಬಟ್ ಯಾರು ಕೇಳೋದು ಇಷ್ಟ, ಯಾಕಂದ್ರೆ ಆ ಟೈಮ್ ಹಂಗೆ ಆಗೋಗಿತ್ತು ಸರ್. ಸಡನ್ ಆಗಿ ಹಂಗೆ ಬರೋ ಬಂದು ಹಿಂದಿನ ದಿನ ಇಲ್ಲ, ಅದು ಮೊದಲ ದಿನ ಎಲ್ಲ ಊರವರೆಲ್ಲ ಬಂದು ಕೂತ್ಕೊಂಡು ಸಮಯ ನಮ್ಗೆ ಹಿಂಗಾಗಿಲ್ಲ, ಹಿಂಗಾಗಿದೆ ಅಂತಿದೆ. ಊರೆಲ್ಲ ಕೂತ್ಕೊಂಡು ಡಿಸಿಷನ್ ತಗೊಂಡು ಆಯ್ತಪ್ಪ ಬಿಡೋಣ, ಏನೋ ಒಂದು ಅದು ಫರ್ದರ್ ಏನೋ ಮಾಡ್ಬೋದಿತ್ತು. ಅದಕ್ಕೆ ಅವಕಾಶನೇ ಅವ್ರು ಕೊಟ್ಟಿಲ್ಲ ಸರ್ ನಮ್ಗೆ. ಈ ದೇವಸ್ಥಾನ ಕಟ್ಟಿದಾರ ಅಂತ ಅನ್ಕೊಳ್ಳೋಣಪ್ಪ ಈಗ. ಆದ್ರೂ ಕೂಡ ದೇವಸ್ಥಾನ ಅಂದಮೇಲೆ ಅದು ಸಾರ್ವಜನಿಕರ ಹಕ್ಕು, ಸಾರ್ವಜನಿಕರ ಸ್ವತ್ತು. ಅಲ್ಲಿ ಗರ್ಭಗುಡಿನ ಹೊರತುಪಡಿಸಿ ಒಳಗೆ ಬರ್ತಕ್ಕಂಥ ಅಧಿಕಾರ ಪ್ರತಿಯೊಬ್ಬರಿಗೂ ಇದೆ. ಮುಖ್ಯಸ್ಥರುಗಳು ಏನಿದ್ರಿ ಅಥವಾ ಲೀಡರ್ಸ್ ಇದ್ರಿ ಅಥವಾ ಜನ ಏನಿದ್ರಿ ಎಲ್ಲರೂ ಕೂತ್ಕೊಳ್ಳಿ, ಅರ್ಥ ಆಯ್ತಾ? ನಮ್ಮವರು ಕೂಡ ಬೇಕಾದ್ರೆ ನಿಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ. ನೀವು ಪ್ರಬುದ್ಧವಾಗಿ ಒಂದು ವಿವೇಚನೆ ಇಟ್ಕೊಂಡು ಜೊತೆ ಕೂತ್ಕೊಂಡು, ಅರ್ಥ ಆಯ್ತಾ, ಮಾತಾಡ್ಕೊಂಡು ಅದೇನಿದೆ ಬಗೆಹರಿಸ್ಕೊಂಡು ನಡೀರಿ ಮುಂದಿನ ಹೇಳ್ತಾ ಇರೋದು, ಅರ್ಥ ಆಯ್ತಾ? ಆದರೆ ಯಾರಿಗೇ ಕೂಡ ಇಂಥ ಸಮಯದಲ್ಲಿ ಇಂಥ ಸಂದರ್ಭದಲ್ಲಿ ಗರ್ಭಗುಡಿಯನ್ನು ಹೊರತುಪಡಿಸಿ ಹೇಳ್ತಾ ಇದ್ದೀನಿ ನಾನು. ಆ ಪ್ರಾಂಗಣ ಈ ಪ್ರಾಂಗಣ ಶೆಡ್ಡು ಗಿಡ್ಡು ಇದೆಲ್ಲ ಪ್ರಶ್ನೆ ಇಲ್ಲ. ಎಲ್ಲ ಕಡೆ ಕೂಡ ದೇವಸ್ಥಾನದಲ್ಲಿ ಪ್ರವೇಶಕ್ಕೆ ನಿರ್ಬಂಧ ಹೇರುವಂತಿಲ್ಲ. ನಿರ್ಬಂಧ ಹೇರಿದರೆ ನಿರಾಕರಿಸಿದರೆ ಅದು ಕಾನೂನು ಪ್ರಕಾರ ಅಪರಾಧ ಆಗ್ತದೆ, ಅರ್ಥ ಆಯ್ತಾ? ಇನ್ನು ಮುಂದಿನ ಏನು ಹೇಳ್ತಾ ಇದ್ದೀನಿ ಅಂದರೆ, ತಾವುಗಳು ದಯವಿಟ್ಟು ಕೂತ್ಕೊಂಡ್ಬಿಟ್ಟು ಮೊದಲಿಂದ ಚೆನ್ನಾಗಿ ನಡ್ಕೊಂಡು ಬಂದಿದೆ, ನಡೆದಿದ್ದೀರಿ, ಒಳ್ಳೆ ದೇವಸ್ಥಾನ ಆಗಿದೆ. ಆ ದೇವಿ ಆಶೀರ್ವಾದ ಬೇಕು ಅಂತಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದೆನೂ ಇರಿ. ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ. ನಾವು ಎಷ್ಟೆಷ್ಟು ವರ್ಷ ಇರ್ತೀವಿ ಅಷ್ಟು ವರ್ಷ ನಿಮ್ಮ ಜೊತೆಗಿರ್ತೀವಿ. ಆದರೆ ಶಾಂತಿ ಸಭೆಯಲ್ಲಿ ಡಿವೈಎಸ್ಪಿ ಪ್ರಕಾಶ್, ತಹಶೀಲ್ದಾರ್ ಅರವಿಂದ್, ತಾಲೂಕ್ ಪಂಚಾಯತ್ ಇಒ ಹೊನ್ನಯ್ಯ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಚೆನ್ನಪ್ಪ, ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್, ಗ್ರಾಮಾಂತರ ಠಾಣೆಯ ಪಿಎಸ್ಐ ರಮೇಶ್ ಗುಗ್ಗರಿ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಬಾಗೇಪಲ್ಲಿ ತಾಲೂಕಿನ ಪೈಪಾಳ್ಯ ಗ್ರಾಮದ ಗುಡ್ಡಗಾಡು ಪ್ರದೇಶದ ಬೆಟ್ಟದ ತಪ್ಪಲಿನಲ್ಲಿ ಹಲವು ದಶಕಗಳ ಹಿಂದೆ ಭೂಮಿಯಲ್ಲಿ ಉದ್ಭವಿಸಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ಹಾಗೂ ಎನ್ಡಿಎ ಮುಖಂಡ ಹರಿನಾಥ ರೆಡ್ಡಿ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಉಚಿತ ಅನ್ನದಾನ, ಆಟೋ ವ್ಯವಸ್ಥೆ ಹಾಗೂ ಹೆಣ್ಣು ಮಕ್ಕಳಿಗೆ ಬಳೆ ತೊಡಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಎನ್ಡಿಎ ಮುಖಂಡ ಹರಿನಾಥ ರೆಡ್ಡಿ ಮಾತನಾಡಿ, ಪೈಪಾಳ್ಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಐತಿಹಾಸಿಕ ಇತಿಹಾಸ ಇದ್ದು, ಈ ದೇವರ ದರ್ಶನ ಪಡೆದುಕೊಂಡರೆ ಭಕ್ತರ ಇಷ್ಟಾರ್ಥಗಳು ನೆರವೇರುತ್ತೆ ಎಂಬ ನಂಬಿಕೆ ಇದೆ. ಆದ ಕಾರಣ ಅದ್ದೂರಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರುವ ಸಾವಿರಾರು ಭಕ್ತರಿಗೆ ಹರಿನಾಥ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಉಚಿತ ಆಟೋ ವ್ಯವಸ್ಥೆ, ಅನ್ನದಾನ ಜೊತೆಗೆ ದೇವರ ದರ್ಶನಕ್ಕೆ ಆಗಮಿಸುವ ಮಹಿಳೆಯರಿಗೆ ಬಳೆ ತೊಡಿಸುವ ಕಾರ್ಯ ಆಯೋಜಿಸಿದ್ದೇವೆ ಎಂದರು. ಬಾಗೇಪಲ್ಲಿ ತಾಲೂಕು ಪೈಪಾಲ್ಯ ಗ್ರಾಮದ ಪುರಾತನ ಪ್ರಸಿದ್ಧಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿಗೆ ಜಾತ್ರೆ ಮಹೋತ್ಸವಕ್ಕೆ ಬಂದಿದ್ದು, ಈ ಲಕ್ಷ್ಮೀ ನರಸಿಂಹಸ್ವಾಮಿ ಅಂದರೆ ಪುರಾತನ ಪ್ರಸಿದ್ಧಿಯಿಂದ ಭೂಮಿಯಲ್ಲಿ ಉದ್ಭವವಾಗಿರುವಂತಹ ನರಸಿಂಹ ಮೂರ್ತಿ. ಅಂದರೆ ನಾನು ಕಂಡಂಗೆ 2013ರಲ್ಲಿ ಏನೂ ವಿಶೇಷತೆ ಇಲ್ಲ, ಅಲ್ಲೇ ದೇವಸ್ಥಾನ ಇತ್ತು. ಅದೇ ಪ್ರಕಾರ ಅರಿಕೆ ಮಾಡಿಕೊಂಡು ಸುಮಾರು ಜನ ಭಕ್ತಾದಿಗಳು ಬಂದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ
ದೇವಸ್ಥಾನವೂ ಸಹ ಅಭಿವೃದ್ಧಿಗೊಂಡಿದೆ. ಅದರಂತೆ ಅಭಿವೃದ್ಧಿಗೆ ತಕ್ಕಂತೆ ನಾವು ಈ ದಿನ ನಾನು ಮತ್ತು ನಮ್ಮ ಹಿರಿಯರು ಪೂಜ್ಯರಾದಂತಹ ಕೇಶವರೆಡ್ಡಿ ಅಪ್ಪನವರ ಜೊತೆಗೆ ಬಂದು ಈ ಜಾತ್ರೆಯ ಮಹೋತ್ಸವಕ್ಕೆ ನಮ್ಮ ಮುಖಂಡರಾದಂತಹ ಸುದರ್ಶನ್ ನಾಯ್ಡು, ಜಗನ್ನಾಥು ಮತ್ತು ಚಂದ್ರಶೇಖರ್ ರೆಡ್ಡಿ, ವೆಂಕಟೇಶ್ ಅಣ್ಣ, KH ನಾರಾಯಣ ಸ್ವಾಮಿ ಅಣ್ಣ ಮತ್ತು ಹಲವಾರು ಮುಖಂಡರು, ಚೆನ್ನಕೇಶ್ವರನ್ನ ಎಲ್ಲರೂ ಸೇರಿಕೊಂಡು ಈ ಜಾತ್ರೆಗೆ ಬಂದಿದ್ವಿ. ಈ ಜಾತ್ರೆಯಲ್ಲಿ ನಮ್ಮ ಮುಖಂಡರು ಮತ್ತು ಹಲವಾರು ನಮ್ಮ ಹರಿನಾಥ್ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸುಮಾರು 1,500 ಹೆಣ್ಣು ಮಕ್ಕಳಿಗೆ ಬಲೆ ವಿತರಣಾ ಕಾರ್ಯಕ್ರಮ ಮತ್ತು ಸುಮಾರು ಜನ ಬಂದು ಹೋಗೋಕ್ಕೆ ತುಂಬ ಕಷ್ಟಕರವಾಗಿದೆ. ಯಾಕೆಂದರೆ ಬೆಟ್ಟ ಗುಡ್ಡದಲ್ಲಿ ಇರುವುದರಿಂದ ಎಲ್ಲ ಆಟೋ ವ್ಯವಸ್ಥೆ ಮಾಡಿದ್ವಿ. ಪ್ರತಿಯೊಂದು ಅಲ್ಲಿಗೂ ಸಹ ಆಟೋ ವ್ಯವಸ್ಥೆನೂ ಮಾಡಿದ್ವಿ. ಮತ್ತು ಅದರ ಜೊತೆಗೆ ಅನ್ನ ಪ್ರಸಾದ ವಿನಿಯೋಗನೂ ಮಾಡಿದ್ವಿ. ತುಂಬ ಸಂತೋಷವಾಗಿದೆ. ಅರಿಕೆ ಯಾರಾದರೂ ಪ್ರತಿಯೊಬ್ಬ ಭಕ್ತರು ಬಂದು ಇಲ್ಲಿ ಅರಿಕೆ ಮಾಡಿಕೊಂಡ್ರೆ ಆ ಅರಿಕೆಯ ಪ್ರಕಾರ ಅವರ ಆಸೆ ಈಡೇರ್ತಾದಂಥ ಒಂದು ಪ್ರತೀತಿಯೂ ಸಹ ಇದೆ. ನಮ್ಮ ಹಿರಿಯರು, ನಮ್ಮ ಪೂಜ್ಯರು, ನಮ್ಮ ಅಪ್ಪನವರ ಕಾಲದಿಂದ ಸಹ ಈ ಪ್ರತೀತಿ ಇದೆ. ಇದನ್ನು ಜನರು ಅದೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ JP ಚಂದ್ರಶೇಖರ್ ರೆಡ್ಡಿ, ಸುದರ್ಶನ್ ನಾಯ್ಡು, ಪೈಪಾಳ್ಯ ಜಗನ್ನಾಥ್, ರವಿಚಂದ್ರ, PN ಮುನಿಯಪ್ಪ, ಸಾಲೆಪ್ಪ ಮತ್ತಿತರರು ಹಾಜರಿದ್ದರು. P ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ತ್ಯಾಜ್ಯ ನೀರಿನಿಂದ ಕಲುಷಿತವಾದ ಕೆರೆ, ಮೇವಿಗಾಗಿ ಕೆರೆಯತ್ತ ಮುಖ ಮಾಡಿದ ಜಾನುವಾರುಗಳು, ಮೂಕ ಪ್ರಾಣಿಗಳಿಗೂ ಕಂಟಕವಾದ ಎಚ್ಎನ್ ವ್ಯಾಲಿ ನೀರು. ಇದ್ದಕ್ಕಿದ್ದಂತೆ ಹೊತ್ತಿ ಉರಿದ ಆಲ್ಟೋ ಕಾರು, ವ್ಯಕ್ತಿ ಸಜೀವ ದಹನ, ಘಟನೆಗೆ ಬೆಚ್ಚಿ ಬಿದ್ದ ಗ್ರಾಮಸ್ಥರು. ವಿಶ್ವ ಮಹಿಳಾ ದಿನಾಚರಣೆಯಂದೇ ಗೃಹಿಣಿ ಸಾವು, ವರದಕ್ಷಿಣೆ ಕಿರುಕುಳ ಆರೋಪ, ಪತಿ ವಿರುದ್ಧ ಪೋಷಕರ ಆಕ್ರೋಶ. ಅದ್ದೂರಿಯಾಗಿ ನೆರವೇರಿದ ಮಾಡಿಕೆರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ, ಕಣ್ಮನ ಸೆಳೆದ ಸ್ವಾಮಿ ಅಲಂಕಾರ, ಸಾವಿರಾರು ಭಕ್ತರು ಭಾಗಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.